ಈ ಟೈಟಲ್ ಬಗ್ಗೆನೇ ಶುರು ಮಾಡ್ಬೋದು ಅಂತ ಏನನ್ನಿಸ್ತಂದ್ರೆ ಈ ತರದ ಒಂದು ಪನ್ ಸಾಧ್ಯತೆ ಇರೋದು ಕನ್ನಡ ಭಾಷೆಗೆ ಮಾತ್ರ ಅಂತ ಅನಿಸ್ತು. ಇಡೀ ಕಾದಂಬರಿ ಸಿಲ್ಕ್ ಕ್ಲಾತ್ ಸಲುವಾಗಿ ಮತ್ತು ಸಿಲ್ಕ್ ರೂಟ್ ಎರಡು ಸಂದರ್ಭಕ್ಕಿದೆ. ಕನ್ನಡ ಬಿಟ್ಟರೆ ಇನ್ನು ಯಾವ ಭಾಷೆಯಲ್ಲೂ ಇದನ್ನ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ. ನಮಗೆ ಕಾಂಟೆಂಪ್ರರಿ ಆಗು ರೇಷ್ಮೆ ಒಂದು ಒಳ್ಳೆ ವಸ್ತು ಯಾರಾದ್ರೂ ಕಾದಂಬರಿ ಬರೆದ್ರೆ. ಸೊ ಯಾಕೆಂದ್ರೆ ಅಲ್ಲಿ ಹಿಂಗಾಗ್ಬಿಟ್ಟಿದೆ ಅಂತಂದ್ರೆ ಒಂದೊಂದು ಕೆಲಸವನ್ನ ಒಂದೊಂದು ಜಾತಿಯವ್ರು ಮಾಡ್ತಾರೆ. ಓಕೆ, ಸೊ ನಿಮಗೆ ರೇಷ್ಮೆಯ ಮೊಟ್ಟೆ ಮಾಡೋ ತನಕನ ಹಿಂದೂಗಳು ಮಾಡ್ತಾರೆ. ಮೊಟ್ಟೆ ಆದಮೇಲೆ ನೂಲು ತೆಗಿಬೇಕಲ್ಲ, ಅವಾಗೇನು ಹುಳವನ್ನು ಕೊಲ್ಲಬೇಕು, ಕೊಂದ್ಬಿಟ್ಟು ನೂಲು ಎಳಿಬೇಕಲ್ಲ, ಅದನ್ನೆಲ್ಲ ಸಾಮಾನ್ಯ ಮುಸ್ಲಿಮ್ಸ್ ಮಾಡ್ತಾರೆ. ಇವ್ರು ಮಾಡಲ್ಲ, ಹಿಂದೂಗಳು ಪಾಪ ಅಂತ ಭಯ ಕೊಟ್ಬಿಟ್ಟು ಹಂಗೆ ಕೊಟ್ಬಿಡ್ತಾರೆ. ಅದಕ್ಕೆ ಯಾಕೆ ಚರಿತ್ರೆ ತೇಜೋದ ಯಶಸ್ಸು ವಿಪರೀತ ಅನಿಸ್ತು. ಅದು ನಾನು ನಿರೀಕ್ಷೆ ಮಾಡಿದ್ದಲ್ಲ. ಅದು ಆ ಥರ ಹಾಗೆಲ್ಲ ಅಷ್ಟು ಕಾಸ್ಟ್ಲಿ ಬುಕ್ಕು 450-500 ರೂಪಾಯಿ ಪುಸ್ತಕನ ಹಂಗೆ ಕೊಂಡ್ಕೊಳ್ತಾರೆ ಜನ ಅಂತ ನಾವು ಊಹೆ ಮಾಡಿರಲಿಲ್ಲ ನಾನು. ಅದು ಅಷ್ಟೊಂದು ಕೊಂಡ ತಕ್ಷಣ ಒಂಥರ ಮತ್ತೊಂದು ಸಲ ಬರಿಬೇಕು ಅಂತ ಒಂದು ಆಮಿಷಕ್ಕೆ ಬಿದ್ದೆ ಅನ್ಸುತ್ತೆ. ಟೆಕ್ನಿಕ್ ಕೂಡ ತೇಜೋದ ಮುಂದುವರಿಕೆ ಅಂತ ಅನಿಸ್ತು ನನಗೆ. ತೇಜೋದ ನೆರಳಲ್ಲಿ ನಡೀತಾ ಇದ್ದೀನಿ ಅಂತ ಅನಿಸ್ತು, ತುಂಬ ಅನಿಸ್ತು ನಂಗೆ. ಬರಿಬೇಕಲ್ಲ ಅನಿಸ್ತು ನಂಗೆ, ಏನು ಮಾಡಬೇಕು ಗೊತ್ತಾಗಲಿಲ್ಲ ನನಗೆ. ಯಾಕೆಂದರೆ ನನಗೆ ಕಾನ್ಫ್ಲಿಕ್ಟ್ ಬೇಡ ಅನಿಸುತ್ತೆ. ದಟ್ಸ್ ಮೈ ವೀಕ್ನೆಸ್. ಕೆಲವರಿಗೆ ಕಾನ್ಫ್ಲಿಕ್ಟ್ ಬೇಕು ಅನಿಸುತ್ತೆ, ಅಂದರೆ ಸಂಘರ್ಷ ಇರಬಾರ್ದು. ಅಲ್ಲ, ನನಗೆ ಸೊಸೈಟಿ ಸಂಘರ್ಷ ಬೇಡ ಅಂತ. ಅಂದರೆ ಬರೆದ ಮೇಲೆ ಯಾರೋ ಗಲಾಟೆ ಮಾಡಿದ್ರೆ ನಾನು ಏನು ಮಾಡಲಿ? ನಾನು ಜಾಣ ನಡೆ ಅಂತ ಅನ್ಬೋದಾ? ಗೊತ್ತಿಲ್ಲ, ಇರ್ಬೋದು. ಅಥವಾ ಹೆದರಿಕೆ ನಡೆಯೇನೋ. ನಂಗೆ ಹೆದರಿಕೆ ಅನಿಸುತ್ತೆ. ಬೇಡಪ್ಪ ಶ್ರೀರಾಮ, ಯಾರ ಜೊತೆಲಿ ಯಾಕೆ ಜಗಳ. ಸ್ನೇಹಿತರೆ ನಮಸ್ಕಾರ. ಬುಕ್ ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆಗಿರುವಂಥವರು ಕಥೆಗಾರ, ಕಾದಂಬರಿಕಾರ ವಸುಧೇಂದ್ರ ಅವರು. ವಸುಧೇಂದ್ರ ಅವರು ಹೊಸ ಕಾದಂಬರಿ ಭದ್ರ, ಅದಾದ 4.5 ವರ್ಷಗಳ ನಂತರ ಹೊಸ ಕಾದಂಬರಿಯನ್ನು ಬರೆದಿದ್ದಾರೆ, ರೇಷ್ಮೆ ಬಟ್ಟೆ ಅಂತ. ರೇಷ್ಮೆ ಬಟ್ಟೆಯ ಮೂಲಕ ಮತ್ತೆ ಕಾದಂಬರಿ ಪ್ರಕಾರವನ್ನು ಆಯ್ಕೆ ಮಾಡಿಕೊಂಡಿರುವ ವಸುಧೇಂದ್ರ ಅವರನ್ನು ನಾನು ಈ ಮಾತುಕತೆಗೆ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ ದೇವು. ನನಗೆ ಈ ಟೈಟಲ್ ಬಗ್ಗೆನೇ ಶುರು ಮಾಡ್ಬೋದು ಅಂತ ಅನಿಸ್ತದೆ. ಏನು ಬಟ್ಟೆ ಅಂತಂದರೆ ದಾರಿ ಅಂತ ಗೊತ್ತು ನಮಗೆ, ಮತ್ತು ಬಟ್ಟೆ ಅಂತಂದರೆ ಬಟ್ಟೆ ಉಟ್ಕೊಳ್ಳೋ ಬಟ್ಟೆ ಅಂತ, ವಸ್ತ್ರ ಅಂತ ಗೊತ್ತು. ಇಂಥದ್ದೊಂದು ಅದರದ್ದು ಸಾಮಾನ್ಯವಾಗಿ ನಿಮ್ಮ ತೇಜ ತುಂಗಭದ್ರದಲ್ಲಿ ಏನಾಗಿತ್ತು ಅಂದರೆ ಅದೊಂದು 2 ನದಿಗಳ ಹೆಸರು, ಪೊಯಿಟಿಕ್ ಆಗಿತ್ತು. ತುಂಬ ಇದನ್ನಿಸ್ತದಲ್ವ ಇದು ರೇಷ್ಮೆ ಬಟ್ಟೆ. ಅಲ್ಲಿ ನನಗೆ ಏನನ್ನಿಸ್ತಂದ್ರೆ ಈ ಥರದ ಒಂದು ಪನ್ ಸಾಧ್ಯತೆ ಇರೋದು ಕನ್ನಡ ಭಾಷೆಗೆ ಮಾತ್ರ ಅಂತ ಅನಿಸ್ತು. ಬಟ್ಟೆ ಅನ್ನೋದು ರೂಟ್ ಆಗು ಆಗುತ್ತೆ, ವಸ್ತ್ರ ಆಗುತ್ತೆ. ಇಡೀ ಕಾದಂಬರಿ ಸಿಲ್ಕ್ ಕ್ಲಾತ್ ಸಲುವಾಗಿ ಮತ್ತು ಸಿಲ್ಕ್ ರೂಟ್ ಎರಡು ಸಂದರ್ಭಕ್ಕಿದೆ. ಕನ್ನಡ ಬಿಟ್ಟರೆ ಇನ್ನು ಯಾವ ಭಾಷೆಯಲ್ಲೂ ಇದನ್ನ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ ನಿಮಗೆ, ಇನ್ನು ಯಾವ ಭಾಷೆಯಲ್ಲೂ. ಸೊ ಇಷ್ಟು ಯುನಿಕ್ ಆಗಿ ಅನನ್ಯವಾಗಿ ಒಂದು ಭಾಷೆ ನಂಗೆ ಕನ್ನಡ ಭಾಷೆ ಕಟ್ಕೊಡ್ತಾ ಇದೆ ಒಂದು ಪದವನ್ನು ಅಂದರೆ ಅದು ಬಳಸಲೇಬೇಕು ಅಂತ ಅನಿಸ್ತು ನನಗೆ. ಅದ್ರ ಸಲುವಾಗಿ ರೇಷ್ಮೆ ಬಟ್ಟೆ ಅಂತಿಟ್ಟೆ. ಆಮೇಲೆ ಮತ್ತೆ ಏನಂದರೆ ನಾನು ಈ ಕಾದಂಬರಿ ಸಲುವಾಗಿ ಈ ರಾಮನಗರ ಇದು ಎಲ್ಲ ತುಂಬ ಸುತ್ತಾಡಿದೆ ನಾನು, ರೇಷ್ಮೆ ಬೆಳೆ ಹೇಗೆ ಮಾಡ್ತಾರೆ ಅಂತ. ಸೊ ಎಲ್ಲ ಕಡೆ ಹೋಗಿದ್ದೀನಿ, ಅವೆಲ್ಲ ಸುತ್ತಾಡಿದೆ. ಹುಳಗಳಿಂದ ಮಾಡಿಕೊಂಡು ಮೊಟ್ಟೆಯಿಂದ ಇದು ಮಾಡಿಕೊಂಡು ಅದು ಹೆಂಗೆ ಸಿಲ್ಕ್ ಆಗೋ ತನಕ ಏನು ಪ್ರಾಸೆಸ್ ಅದು ಅಂತೆಲ್ಲ ತುಂಬ ಸ್ಟಡಿ ಮಾಡಿದೆ ನಾನು. ಆವಾಗ ಅಲ್ಲಿ ಹೋದಾಗೆಲ್ಲ ರೇಷ್ಮೆ ಬಟ್ಟೆ, ರೇಷ್ಮೆ ರೇಷ್ಮೆ ರೇಷ್ಮೆ. ಅವ್ರಿಗೆ ಇಷ್ಟು ಪ್ಯಾಷನೇಟಾಗಿ ಅವರೆಲ್ಲ ಮಾತಾಡ್ತಿದ್ರು ಅಂದರೆ ನನಗೆ ಆ ಒಂದನ್ನು ಹಿಡ್ಕೊಳ್ಬೇಕು ಅಂತ ಅನಿಸ್ತು ನನಗೆ. ಸೊ ಆ್ಯಕ್ಚುಲಿ ಕಾಂಟೆಂಪ್ರರಿ ಆಗು ರೇಷ್ಮೆ ಒಂದು ಒಳ್ಳೆ ವಸ್ತು ಯಾರಾದರೂ ಕಾದಂಬರಿ ಬರೆದ್ರೆ. ಸೊ ಯಾಕೆಂದರೆ ಅಲ್ಲಿ ಹಿಂಗಾಗ್ಬಿಟ್ಟಿದೆ ಅಂತಂದರೆ ಒಂದೊಂದು ಕೆಲಸವನ್ನು ಒಂದೊಂದು ಜಾತಿಯವ್ರು ಮಾಡ್ತಾರೆ. ಓಕೆ, ಸೊ ನಿಮಗೆ ರೇಷ್ಮೆಯ ಮೊಟ್ಟೆ ಮಾಡೋ ತನಕನ ಹಿಂದೂಗಳು ಮಾಡ್ತಾರೆ. ಮೊಟ್ಟೆ ಆದಮೇಲೆ ನೂಲು ತೆಗಿಬೇಕಲ್ಲ, ಅವಾಗೇನು ಹುಳವನ್ನು ಕೊಲ್ಲಬೇಕು, ಕೊಂದ್ಬಿಟ್ಟು ನೂಲು ಎಳಿಬೇಕಲ್ಲ, ಅದನ್ನೆಲ್ಲ ಸಾಮಾನ್ಯ ಮುಸ್ಲಿಮ್ಸ್ ಮಾಡ್ತಾರೆ. ಇವ್ರು ಮಾಡಲ್ಲ, ಹಿಂದೂಗಳು ಪಾಪ ಅಂತ ಭಯ ಪಟ್ಬಿಟ್ಟು ಹಂಗೆ ಕೊಟ್ಬಿಡ್ತಾರೆ ಅದಕ್ಕೆ. ಆಮೇಲೆ ತುಂಬ ಸ್ಮೆಲ್, ಅದು ಸಿಕ್ಕಾಪಟ್ಟೆ ಸ್ಮೆಲ್ ಅದು. ಈಗ ಬೇರೆ ಬೇರೆಯವ್ರು ಮಾಡ್ಕೊಳ್ತಾ ಇದ್ದಾರೆ, ಇಲ್ಲ ಅಂತಲ್ಲ, ಬಟ್ ಮುಂಚಿನಿಂದ ನಡ್ಕೊಂಬಂದಿರೋದು ಹಾಗೆ. ಅದಾದ್ಮೇಲೆ ದೇವಾಂಗದವ್ರು ಬರ್ತಾರೆ, ಆ್ಯಕ್ಚುಲಿ ನೇಯ್ಗೆ ಮಾಡೋರೆಲ್ಲ, ಬಣ್ಣ ಹಾಕೋರು ಬೇರೆ ಇದ್ದಾರೆ ಒಂಥರ. ಆಮೇಲೆ ಮಾರಾಟ ಮಾಡೋರು ಬೇರೆ, ಮತ್ತೆ ರೇಷ್ಮೆ ಬಟ್ಟೆಗಳನ್ನು ಮಾರಾಟ ಮಾಡೋರು ಬೇರೆ. ಅಂದರೆ ಎಷ್ಟು
ಒಂದು ಇದು ಕಾಣಿಸುತ್ತೆ ನನಗೆ ಅಂತಂದರೆ, ಆ ರೇಷ್ಮೆ ಅನ್ನೋ ಪದನೇ ತುಂಬ ನನ್ನನ್ನು ಇದು ಮಾಡ್ತು, ಭಾಳ ಆಕರ್ಷಿಸ್ತು ನನಗೆ. ಅದಕ್ಕಾಗಿ ಅದನ್ನು ಈ ಕೃತಿಗೆ ಮಾತ್ರ ಟೈಟ್ಲ್ ಮುಂಚೆನೇ ಹೊಡೆದ್ಬಿಟ್ಟಿತ್ತು, ರೇಷ್ಮೆ ಬಟ್ಟೆ ಅಂತ ಹೊಡೆದ್ಬಿಟ್ಟಿತ್ತು. ನಾನು ಬರೆಯೋಕ್ಕಿಂತ ಮುಂಚೆನೇ ಹೊಡೆದ್ಬಿಟ್ಟಿತ್ತು ಅನಿಸುತ್ತೆ. ಅದರಿಂದ ಏನೂ ಬದಲಾವಣೆ ಆಗಲಿಲ್ಲ. ಬಟ್ ಇದರ ಇದಕ್ಕಿದೆಯಲ್ಲ ಸಬ್ ಟೈಟಲ್, ಅದೇನನ್ನು ಹೇಳ್ತದೆ? ಅದೇ ಎರಡು ಥರದ್ದು ಹೇಳ್ತದೆ. ಅಂದರೆ ಎರಡು ಬಟ್ಟೆ ಹಿಂಗೆ ಎರಡು ಥರ ಉಪಯೋಗಿಸಿದ್ದೀನಿ ಅಂತ. ವನಪು ಬಟ್ಟೆ ಅಂತ ಹಾಕಿದ್ದೀನಿ, ಆ್ಯಕ್ಚುಲಿ ವಸ್ತ್ರ ಇದ್ದಿರೋ ಚೆನ್ನಾಗಿರೋದು. ಸೊ ವಸ್ತ್ರ ಇಷ್ಟು ಇದಾಗಿರೋಂಥದ್ದು, ವನಪು ಆಗಿರುವಂಥದ್ದು, ಎಷ್ಟು ನವಿರಾಗಿರುವಂಥದ್ದಲ್ಲ. ಆದರೆ ಅದಕ್ಕೆ ಪ್ರಾಸೆಸ್ಸು ಹೋಗ್ತಾರಲ್ಲ ಅದನ್ನು ತೊಗೊಂಬರೋದಕ್ಕೆ ಆ ರೂಟಲ್ಲಿ, ಹಾರಿಬಲ್ ಹಾರಿಬಲ್ ನಿಜವಾಗಿ ಜನ ಹೆಂಗೆ ಮಾಡಿದಾರೆ ಗೊತ್ತಲ್ಲ. ಇವತ್ತಿಗೂ ನೀವು ಗೂಗಲ್ ಮ್ಯಾಪ್ನಲ್ಲಿ ಅವು ಎರಡು ಡಿಸ್ಟೆನ್ಸ್ ಹಾಕಿಟ್ರಿ ಅಂದರೆ ನಿಮಗೆ ಯಾವುದೇ ಭೂಮಿ ಮೇಲೆ ಯಾವ ವಾಹನ ತೊಗೊಂಡ್ರು ಹೋಗೋಕ್ಕಾಗಲ್ಲ ನಿಮಗೆ. ಆ ಥರದ ಇದಿರೋದು ದಾರಿ ಅದು. ಅದನ್ನ ಕಲಕ್ಕೆ ಹೋದ್ರಲ್ಲ, ಹೊರಟು ದಾರಿಯಲ್ಲಿ ಜನ ಇದು ಮಾಡಿದ್ದು ಮ್ಯಾಪೇ ಗೊತ್ತಿಲ್ಲ ಅವ್ರಿಗೆ. ಇವಾಗನ್ನ ಬಿಡಿ, ಗೂಗಲ್ ಇದೆ, ಎಲ್ಲ ಇದೆ, ಏನೇನೋ ವೆಹಿಕಲ್ಸ್ ಇವೆ. ಅವಾಗ ಬರೀ ಒಂಟೆ, ಕುದುರೆ, ಕಾಲ್ನಡಿಗೆಯಲ್ಲಿ ಆ ವ್ಯಾಪಾರ ಸಲುವಾಗಿ ಸಾವಿರಾರು ಮೈಲಿಗೂ, ತಮಾಷೆ ಅಲ್ಲ ಅದು. ಅದನ್ನೆಲ್ಲ ಮಾಡಿದ್ದು ಭಾಳ ಒರಟಾದ ಒಂದು ಸಂಗತಿ ಅದು ಅಂತ ಅನಿಸ್ತು ನನಗೆ. ಪಾಪ ಮಾಡಿದ್ದಾರೆ ಅದನ್ನ ತರಬೇಕು ಅಂತ ಹೇಳಿ ತಗೊಂಡು ಬಂದೆ. ನನ್ನ ಎರಡು ತಗೊಟ್ಟೆ ನಾನು ಟೈಟಲ್ಗೆ. ನನಗೆ ಇನ್ನೊಂದು ಕುತೂಹಲ ಏನಂದರೆ, ಈ ವಸ್ತು ಇದೆಯಲ್ಲ, ಇದು ಮತ್ತೆ ಚರಿತ್ರೆಗೆ ಯಾಕೆ ಚರಿತ್ರೆ? ಅದು ಗೊತ್ತಿಲ್ಲ. ಏನಂದರೆ ನಂಗೆ ಒಂದೇನು ಅನಿಸ್ತದೆ, ನಂಗೆ ಗೊತ್ತಿರಲಿಲ್ಲ ನಂಗೆ ಚರಿತ್ರೆಯಲ್ಲಿ ಆಸಕ್ತಿ ಬರುತ್ತೆ ಅನ್ನೋದು ನನಗೆ ಐಡಿಯಾನೇ ಇರಲಿಲ್ಲ. ನಾನು ಯಾವತ್ತೂ ಚರಿತ್ರೆ ಓದೋನಲ್ಲ. ಅಂದರೆ ಹೈಸ್ಕೂಲಲ್ಲಿ ಓದಬೇಕಲ್ಲಕ್ಕೂ ಮಹಾ ಬೋರಿಂಗ್ ಸಬ್ಜೆಕ್ಟ್ ನನಗೆ ಅದು ಚರಿತ್ರೆ. ಅಂದರೆ ಬರೀ ಮ್ಯಾಥಮೆಟಿಕ್ಸ್ ಅಂದರೆ ಸಾಕು, ಅದು ಅಷ್ಟು ಇಷ್ಟ ನನಗೆ. ಒಂಥರ ಬರೀ ಮ್ಯಾಥಮೆಟಿಕ್ಸ್ ಮಾಡ್ಕೊಂಡಿದ್ದವನು ನಾನು. ಆಮೇಲೆ ಇಲ್ಲಿ ಸಾಹಿತ್ಯಕ್ಕೆ ಬಂದಮೇಲೆ ಭಾಷೆ ಗಮನ ಸೆಳೆದಿದೆ ನನಗೆ. ಯಾವುದೋ ಇಲ್ಲಿ ನನಗೇನೊಂದು ಇದಿಟ್ಕೊಂಡಿದ್ದೀನಿ ಅಂತಂದರೆ, ಓದ್ತೀನಿ, ಸಿಕ್ಕಾಪಟ್ಟೆ ಓದ್ತೀನಿ ನಾನು. ಈ ಪ್ರಕಾರ ಆ ಪ್ರಕಾರ ಅಂತಿಲ್ಲ, ಬರೀ ನಾನ್ ಫಿಕ್ಷನ್ನೇ ಓದೋದು. ಫಿಕ್ಷನ್ ಭಾಳ ಕಡಿಮೆ ನಾನು ಓದೋದು. ಸೊ ಅದು ಇದು ಅಂತೆಲ್ಲ ತೊಗೊಂಡು ಓದಬೇಕಲ್ಲಕ್ಕೆ ಕೆಲವೊಮ್ಮೆ ಒಂದು ಕುತೂಹಲ ಹುಟ್ಟಿಸ್ಬಿಡುತ್ತೆ ಅನಿಸುತ್ತೆ ನನಗೆ. ಸೊ ಹಾಗೆ ಅದನ್ನು ಪ್ರಯೋಗ ಮಾಡಿದೆ ನಾನು. ತೇಜೋ ತುಂಗಭದ್ರವನ್ನು ಪ್ರಯೋಗ ಮಾಡಿದೆ ನಾನು. ಬರೆಯೋಣ, ಟ್ರೈ ಮಾಡೋಣ ಅಂತಂತ ಹೇಳಿ. ನನಗೆ ಆ ಹೊತ್ತಿನಲ್ಲಿ ತೇಜೋ ತುಂಗಭದ್ರ ಬರೆಯೋ ಟೈಮ್ನಲ್ಲಿ ಮೋಹನ ಸ್ವಾಮಿಯಿಂದ ಹೊರಗೆ ಬರಬೇಕಾಗಿತ್ತು ನನಗೆ. ಸೊ ನನ್ನ ಪ್ರೆಸೆನ್ಸೇ ಇಲ್ಲದೆ ಬರೀಬೇಕು ನಾನು ಒಂದು ನೆರಳು ಕೂಡ ಇರಬಾರ್ದಲ್ಲಿ ಅನ್ನೋದಕ್ಕಾಗಿ ತೇಜೋ ತುಂಗಭದ್ರ ಬರೆದೆ ನಾನು. ಅದು ಆಯ್ತದು. ಆದಮೇಲೆ ನನಗೆ ಆ ತೇಜೋದ ಯಶಸ್ಸು ವಿಪರೀತ ಅನ್ನಿಸ್ತು. ಅದು ನಾನು ನಿರೀಕ್ಷೆ ಮಾಡಿದ್ದಲ್ಲ ಅದು. ಆ ಥರ ಹಾಗೆಲ್ಲ ಅಷ್ಟು ಕಾಸ್ಟ್ಲಿ ಬುಕ್ಕು, 450-500 ರೂಪಾಯಿ ಪುಸ್ತಕನ ಹಂಗೆ ಕೊಂಡ್ಕೊಳ್ತಾರೆ ಜನ ಅಂತ ನಾವು ಊಹೆ ಮಾಡಿರಲಿಲ್ಲ ನಾನು. ಅದು ಅಷ್ಟೊಂದು ಕೊಂಡ ತಕ್ಷಣ ಒಂಥರ ಮತ್ತೊಂದು ಸಲ ಬರಿಬೇಕು ಅಂತ ಒಂದು ಆಮಿಷಕ್ಕೆ ಬಿದ್ದೆ ಅನಿಸುತ್ತೆ. ಯೂಶಲಿ ಬರಿಬೇಡಿ ಅಂತಾರೆ, ಅನಂತಮೂರ್ತಿ ಮತ್ತೆ ಮತ್ತೆ ಹೇಳ್ತಿದ್ರು, ಯಾವುದು ಯಶಸ್ವಿ ಆಗುತ್ತೋ ಆ ಸಬ್ಜೆಕ್ಟ್ ಮೇಲೆ ಮತ್ತೊಂದು ಪುಸ್ತಕ ಬರಿಬೇಡಿ, ನೀವು ಬೇರೆದಕ್ಕೆ ಹೋಗಿ ಅಂತ ಹೇಳ್ತಾ ಇದ್ರು. ಒಂದೇ ಸಂತೋಷ ಏನಪ್ಪ ಅಂದರೆ, ಮತ್ತೆ ವಿಜಯನಗರಕ್ಕೆ ಹೋಗಿಲ್ಲ ನಾನು. ಬೇರೆದೇ ಶತಮಾನ ಇದು, 2ನೇ ಶತಮಾನ ಅಂದರೆ ಸಂಬಂಧವೇ ಇಲ್ಲ. ಆಮೇಲೆ ಬೇರೆನೇ ದೇಶಗಳು, ಭಾರತ ಸ್ವಲ್ಪ ಬಂದಿದೆ ಅಷ್ಟೇ ಹೊರತಾಗಿ ಬಹುತೇಕ ಬೇರೆ ಬೇರೆ ದೇಶಗಳು, ಚೀನಾ, ದಿಸ್ ಚಾಲೆಂಜ್ ವಾಸ್ ವೆರಿ ಹೈ. ಉಜ್ಬೇಕಿಸ್ತಾನು, ಪರ್ಷಿಯಾ, ಯಾವುದ್ಯಾವುದೋ ದೇಶಗಳು ಇವೆಲ್ಲ. ನನಗೆ ಒಂಥರ ಸ್ವಲ್ಪ ಬರೆಯೋಕ್ಕಿಂತ ಮುಂಚೆ ಯಾರನ್ನ ಹಿಂಗೆ ಬರಿತೀಯಾನಿ ಅಂತ ಹೇಳಿದರೆ ನಾನು ಇಲ್ಲ ಅಂತ ಹೇಳ್ಬಿಡ್ತಿದ್ದೆ ಅಂತ ಅನಿಸುತ್ತೆ. ಬಟ್ ಇವಾಗ ಬರ್ತದೆ. ಬಟ್ ಒಂದು ಗಮನಿಸ್ತಾ ಇದ್ದೀನಿ ನಾನು, ಈ ಚರಿತ್ರೆ ಯಾಕೆ ಇಷ್ಟಪಡ್ತಿದ್ದಾರೆ ಜನ ಅಂತ. ಸೊ ಸಾಕಷ್ಟು ಇಷ್ಟಪಡ್ತಾರೆ. ಕನ್ನಡದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ನಾವು, ಚರಿತ್ರೆ ಪುಸ್ತಕಗಳು ತುಂಬ ಇಷ್ಟಪಡ್ತಿದ್ದಾರಲ್ಲ. ಕಾರಣ ಇಷ್ಟೇ, ಇದೊಂಥರ ಚರಿತ್ರೆ ಅಂದರೆ ನಮ್ಮ ಹಿರಿಯರ ಒಂದು ಏನೋ ಒಂದು ತಿಳ್ಕೊಳ್ತಾ ಇದ್ದೀವಿ ನಮ್ಮ ಹಿರಿಯರ ಬಗ್ಗೆ ಅಂತ. ಆ ಹಿರಿಯರ ಬಗ್ಗೆ ತುಂಬ ಪ್ರೀತಿ ಇರುತ್ತೆ ಎಲ್ಲರಿಗೂ. ಇಟ್ಸ್ ಲೈಕ್ ನಾನು ಹೇಳಿದ್ದೇನೆ, ಅಂದರೆ ಈ ಪಿತೃಪಕ್ಷ ಮಾಡ್ದಂಗೆ ಎಲ್ಲರಿಗೂ ಪಿತೃಪಕ್ಷ ಬೇಕು. ನೀವು ಧಾರ್ಮಿಕವಾಗಿ ಮಾಡ್ತೀರೋ ಹಾಗೆ ಮಾಡ್ತೀರೋ ಬೇರೆ ಅದು, ಬಟ್ ಪಿತೃಪಕ್ಷ ಬೇಕು ಎಲ್ಲರಿಗೂ. ನಮ್ಮ ಅಪ್ಪ ಅಮ್ಮ ನೆನೆಸ್ಕೊಳ್ತೀವಿ, ನಮ್ಮ ತಾತಂದ್ರು ನೆನೆಸ್ಕೊಳ್ತೀವಿ, ಮುತ್ತಾತರು ನೆನೆಸ್ಕೊಳ್ತೀವಿ. ಅಂದರೆ ನಾವು ಯಾವುದೋ ರೀತಿಯಲ್ಲಿ ನಾವು ಆ ವಂಶದವನು ಬಂದವನು ಅಥವಾ ಆ ಒಂದು ಇದರಿಂದ ಬಂದವರು ಅನ್ನೋಂಥದ್ದು ಇದ್ದೇ ಇರುತ್ತಲ್ಲ, ಅದೇ ಪಿತೃಪಕ್ಷ. ಸೊ ಆ ಕಾರಣದಿಂದ ಜನಕ್ಕೆ ಇಷ್ಟ ಆಗುತ್ತೆ ಅನಿಸುತ್ತೆ. ಬಟ್ ಇದು ತಾತ್ಕಾಲಿಕ. ಸೊ ಇದೇ ಯಾವಾಗಲೂ ಮುಖ್ಯವಾಗಿರುತ್ತೆ ಅನ್ನುವಂಥದ್ದಿಲ್ಲ ಅಂತ ಅನಿಸುತ್ತೆ ನನಗೆ. ಅದಕ್ಕೆ ಎರಡನೇದು ಮತ್ತೊಂದು ಆಮಿಷಕ್ಕೊಳಗಾಗಿ 2ನೇ ಸಲನೂ ಬರೆದೆ ನಾನು. ಬಟ್ ಐ ಆಮ್ ವೆರಿ ಹ್ಯಾಪಿ. ಅದು ಹೆಂಗೆ ಶುರುವಾಯಿತು ಅಂದರೆ, ಆ್ಯಕ್ಚುಲಿ ಸುಧಾಮೂರ್ತಿಯವರು ಒಂದು ಪುಸ್ತಕ ಓದಿ ಅಂತ ನಂಗೆ ಹೇಳಿದರು. ಯಾವುದು 10,000 ಮೈಲ್ಸ್ ವಿತೌಟ್ ಎ ಕ್ಲೌಡ್ ಅಂತ.
ಸೊ ಅದು ಒಂದು ಪ್ರವಾಸ ಕಥನ, ಅದು ಚೀನಾ ದೇಶದ ಒಬ್ಬ ಹೆಣ್ಮಗಳು ಬರೆದಿರುವಂಥದ್ದು 10,000 miles ವಿತೌಟ್ ಎ ಕ್ಲೌಡ್ ಅಂತ. ಅದರಲ್ಲಿ ಹುಯೆನ್ ಸಾಂಗ್ ಬಗ್ಗೆ ಬರುತ್ತೆ, ಹುಯೆನ್ ಸಾಂಗ್ ಚರಿತ್ರೆ ಬರುತ್ತೆ. ಅದೆಲ್ಲ ಹೇಗೆ ಬಂದ, ಅವನು ಏನೇನಾಯ್ತು ಅಂತ. ಅದು ಓದಿದ ತಕ್ಷಣ ನನಗೆ ಒಂಥರ ಖುಷಿ ಆಯ್ತಿತ್ತು, ಏನು ಚೆನ್ನಾಗಿದೆಲ್ಲ ಇದು ಹುಯೆನ್ ಸಾಂಗ್ ಬಂದರೆ. ಅಲ್ಲ ಹುಯೆನ್ ಸಾಂಗ್ ಹಿಡ್ಕೊಂಡು ಹೋದೆ, ಏನು ಮಾಡ್ದ ಅಂತ. ಅಲ್ಲಿಂದ ಸಿಲ್ಕ್ ರೂಟ್ ಮೇಲೆ ಪ್ಯಾಷನೇಟ್ ಹುಡ್ತಾ ಹೋದೆ. ಒಂದ್ರಂತೆ ಅಧ್ಯಯನ ಮಾಡ್ತಾ ಹೋದೆ ಪುಸ್ತಕಗಳನ್ನ. ಅವು ಅಧ್ಯಯನಕ್ಕೆ ಕೊನೆಯೇ ಇರಲ್ಲ ಇದು. ಸೊ ಮಾಡ್ತಾ ಹೋದೆ. ಬಟ್ ಎಷ್ಟು ಪುಸ್ತಕ ಇಲ್ಲಿ ಸಿಗಲ್ಲ ನಮಗೆ, ಇಂಡಿಯಾದಲ್ಲಿ ಸಿಗೋದೇ ಇಲ್ಲ. ಪುಣ್ಯಕ್ಕೆಲ್ಲ ಅಮೇರಿಕಲ್ ಫ್ರೆಂಡ್ಸ್ ಇರ್ತಾರೆ, ನನ್ನ ಅಕ್ಕನ ಮಗ ಇದ್ದಾನೆ, ಎಲ್ಲರೂ ಕಳಿಸ್ಕೊಡೋರು ನನಗೆ ಪುಸ್ತಕಗಳನ್ನೆಲ್ಲ ಅವಾಗ ಕೊಂಡ್ಕೊಂಡು ನೆಕ್ಸ್ಟ್ ಬರೋರ ಜೊತೆಯಲ್ಲಿ ಕಳಿಸ್ತಾ ಇದ್ರು ನನಗೆಲ್ಲ. ಅಮೆಜಾನಲ್ಲಿ ಕೊಂಡ್ಬಿಟ್ಟು ಅಲ್ಲಿ ಸಿಗ್ತದೆ, ಕಳಿಸ್ಬಿಟ್ಟು ಅಂದರೆ ಅಲ್ಲೆಲ್ಲ ಯೂಸ್ ಬುಕ್ಸ್ ಸಿಗ್ತವೆ, ಯೂನಿವರ್ಸಿಟಿಯವ್ರು ಯೂಸ್ ಬುಕ್ಸ್ ಸೇಲ್ ಮಾಡ್ತಾರಲ್ಲ, $2 $4 ಹಂಗೆ ಸಿಕ್ಬಿಡುತ್ತೆ ಅಲ್ಲಿ ಪುಸ್ತಕ. ಅಲ್ಲಿಂದ ತರಿಸ್ಕೊಂಡು ಇಲ್ಲಿ ಓದಿದ್ದೀನಿ. ಅದಕ್ಕೆ 4 ವರ್ಷ ಬರೀ ಇದೇ ಕೆಲಸ ಮಾಡಿ ಇವಾಗ ಅದು ಬರೆಯೋದಕ್ಕೆ ಒಂದು ಅನುಕೂಲ ಆಯಿತು ಅಂತ ಅನಿಸುತ್ತೆ. ಬಟ್ ನನ್ನ ಪ್ರಕಾರ ನಿಮಗೆ ಇದು ಬೇಕಿಲ್ಲ, ಯಾವುದೇ ಒಂದು ಸಬ್ಜೆಕ್ಟ್ ಇಂಥದ್ರ ಬಗ್ಗೆ ಬರಿತಿದ್ದೀವಿ ಅನ್ನೋದು ಮುಖ್ಯ ಆಗೋದೇ ಇಲ್ಲ. ನೀವು ಬರಿತಾ ಇರುವ ಕಥೆಯನ್ನು ಓದುಗರಿಗೆ ಒಪ್ಪುವಂತ ಹೇಳ್ತಿದ್ದೀರಾ ಇಲ್ಲ, ಅದಷ್ಟೇ ಮುಖ್ಯ ಆಗುತ್ತೆ. ನೀವು ಇತಿಹಾಸ ಬರೆದು ಅದು ಫ್ಲಾಪ್ ಆಗೋ ಸಾಧ್ಯತೆಗಳಿದ್ದೇ ಇರುತ್ತೆ. ಏನು ವಸ್ತು ತೊಗೊಂಡ್ರು ಅದು ಚೆಂದ ಬರಿಬೇಕು ಅಂತ ಅನಿಸುತ್ತೆ. ಸೊ ಆ ಥರ. ಅಂದರೆ ನಂಗೆ ಇನ್ನೊಂದು ಹೇಳಬೇಕು, ನನಗೆ ಓದೋದು ಹುಚ್ಚು ಹೆಂಗೆ ಹಿಡಿದ್ಬಿಡುತ್ತೆ ಅಂದರೆ, ನನಗೆ ಈ ಇದು ರೂಟ್ ಓದಿ ನಾನು ಸಿಲ್ಕ್ ರೂಟ್ ಅಂತ ಇದ್ದೆ. ನಾನು ಇಷ್ಟೊಂದು ಎಲ್ಲರೂ ಕರೆಕ್ಟ್ ಮಾಡೋರು ನನ್ನ, ಸಿಲ್ಕ್ ರೂಟ್ ಎಲ್ಲವರೇ ಅದು ಸಿಲ್ಕ್ ಬೋರ್ಡ್ ಅದು ಅಂತ. ಈಗ ನಂಗೆ ಅದೇ ಬರೋದು ಬಾಯಿಗೆ, ಸಿಲ್ಕ್ ಬೋರ್ಡ್ ಅಂತ ಬರ್ತಾನೆ ಇರಲಿಲ್ಲ, ಸಿಲ್ಕ್ ರೂಟ್ ಅಂತ ಇದ್ದಾನೆ, ಸಿಲ್ಕ್ ರೂಟ್ ಜಂಕ್ಷನ್ ಅಂತ ಇದ್ದೆ ನಾನು. ಸೊ ಹಾಗೆ ಅಂದರೆ ಅದು ಆ ಮಟ್ಟಿನ ಒಂದು ಹುಚ್ಚಿಡಿಬೇಕದು ಆ ಸಬ್ಜೆಕ್ಟು. ಆವಾಗ ಬರೆಯೋದಕ್ಕೆ ಧೈರ್ಯ ಬರುತ್ತೆ. ಇಲ್ದಿದ್ರೆ ಈ ಥರ ವಸ್ತು ಬರೆಯೋದಕ್ಕೆ ಧೈರ್ಯನೇ ಬರಲ್ಲ. ನಿಮಗೆ 1-2 ವಾಕ್ಯ ಬರೆಯೋಷ್ಟೊತ್ತಿಗೆ ಇದು ಸರಿಯೋ ಇದು ತಪ್ಪೋ ಅಂತ ಹಾಕೋಕ್ಕೆ ಶುರುವಾಗುತ್ತೆ. ತುಂಬ ಅಧ್ಯಯನ ಮಾಡಿಬಿಟ್ರೆ ಆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ, ಇಲ್ಲ ನಾನು ಬರೀಬಲ್ಲೆ ಇವಾಗ ಆ ವಿಷಯದ ಬಗ್ಗೆ ಅಂತ. ಈಗ 4 ವರ್ಷದ ಈ ಪ್ರಯಾಣ ಇದೆ ಸಿಲ್ಕ್ ರೂಟ್ನ ಯಾನ, ಇದರಲ್ಲಿ ಬರವಣಿಗೆಯ ಕಾಲ ಎಷ್ಟು, ತಯಾರಿಯ ಕಾಲ ಎಷ್ಟು, ಹಂಗಿತ್ತ? 2 ಸಪ್ರೇಟ್ ಇದ್ವಾ? 2 ಸಪ್ರೇಟೇ. 4 ವರ್ಷ ಅಧ್ಯಯನನೇ, ಏನೇನೇನೇನು ಬರೆದಿಲ್ಲ ನಾನು. 4 ವರ್ಷ ಸಂಪೂರ್ಣವಾಗಿ ಅಧ್ಯಯನದಲ್ಲಿ ತೊಡ್ಕೊಂಡಿದ್ದೀನಿ ನಾನು. ಆಮೇಲಕ್ಕೆ 6-7 ತಿಂಗಳು, January 15th August ಸಮಥಿಂಗ್ ಡೇಟ್ ಹಾಕಿದ್ದೀನಿ ನಾನು. ಅಲ್ಲಿ ತನಕ ಬರೆದೆ ನಾನು. ಸೊ ನಿರಂತರ ಎಲ್ಲೆಲ್ಲೆಲ್ಲೂ ಸ್ಟಾಪ್ ಆಗಲಿಲ್ಲ, ನನ್ನ ಬರವಣಿಗೆ ಎಲ್ಲೂ ಸ್ಟಾಪ್ ಆಗಲಿಲ್ಲ. ಸೊ ನಿರಂತರವಾಗಿ ಬರೆದು ಮುಗಿಸ್ಬಿಟ್ಟೆ ನಾನು. ಸೊ ಹಾಗೆ. ಬಟ್ ಅಧ್ಯಯನವೇ ಮುಖ್ಯ. ಸೊ ಆ ಅಧ್ಯಯನ ಮಾಡಿದ್ದೀನಿ ಅನ್ನೋ ಕಾರಣಕ್ಕಾಗಿಯೇ ನನಗೆ ಇದನ್ನು ಫ್ಲೂಯೆಂಟಾಗಿ ಬರೆಯೋಕ್ಕೆ ಸಾಧ್ಯ ಆಯಿತು ಅನ್ನಿಸ್ತು ನನಗೆ. ಬಟ್ ಒಂದು ಸಂಗತಿ ಏನನ್ಸುತ್ತೆ ಅಂದರೆ, ನಾನು ಇಂಜಿನಿಯರಿಂಗ್ ಮಾಡಿದ್ದು 4 ವರ್ಷನೇ. ಸೊ ಇಂಜಿನಿಯರಿಂಗ್ 4 ವರ್ಷದಲ್ಲಿ ನಾನು ಇಷ್ಟೊಂದು ಓದಿರಲಿಲ್ಲ, ಗ್ಯಾರಂಟಿ ಓದಿರಲಿಲ್ಲ. ಆ್ಯಂಡ್ ಅಂದ ಟಾಪರ್, ಯೂನಿವರ್ಸಿಟಿ ಟಾಪರ್ ನಾನು, ಫಸ್ಟ್ ರ್ಯಾಂಕ್ ನಂದು ಇಂಜಿನಿಯರಿಂಗ್ನಲ್ಲಿ. ನಾನೇನು ಸುಮ್ಮನೆ ಮಾಮೂಲಿಯಾಗಿ ಪಾಸ್ ಆದವನು ಅಲ್ಲ, ಟಾಪರ್ ನಾನು. ತುಂಬ ಒಳ್ಳೆ ಪರ್ಸೆಂಟೇಜ್ ತಗೊಂಡು ಪಾಸ್ ಆದಂಥವ್ನು ನಾನು. ಬಟ್ ಅದಕ್ಕಿಂತ ಹೆಚ್ಚು ಅಧ್ಯಯನ ಮಾಡಿದೆ ನಾನು ಅಂತ ಅನಿಸ್ತು ನನಗೆ. ಸೊ ಈ 4 ವರ್ಷ ಖುಷಿ ಕೊಡುತ್ತೆ. ಅಂದರೆ ಹೊಸದಾಗಿ ಕಲಿತಾ ಇದ್ದೀವಿ ಏನೋ ಅನ್ನೋದೇ ಒಂದು ಖುಷಿ ನನಗೆ. ಈ ರೇಷ್ಮಾ ಭಟ್ಟೆಯನ್ನು ಓದುವಾಗ ನನಗನ್ಸಿದ್ದೇನೆಂದರೆ, ನೀವು ಇಂಜಿನಿಯರಿಂಗ್ ಮತ್ತು ಗಣಿತದ ಪ್ರಸ್ತಾಪ ಮಾಡಿ, ಅವೆರಡು ನಿಮಗೆ ಪೂರಕ ಮತ್ತು ಸಹಾಯಕ ಆಗಿದ್ದು ಹಾಗೆ ಇರುತ್ತೆ. ಗಣಿತ ಕನ್ಸ್ಟ್ರಕ್ಷನ್ನು, ಆ ಪ್ಯಾಟರ್ನು, ಅದರ ಅಳತೆ ಆಳ ಎಷ್ಟೇ ಇರಬೇಕು ಅನ್ನೋದೊಂದು ಇಷ್ಟು ಕ್ಯಾಲ್ಕುಲೇಟೆಡ್. ನಾನು ಇಂಜಿನಿಯರು. ಸೊ ಇಂಜಿನಿಯರಿಂಗ್ ಮೈಂಡ್ ಕೆಲಸ ಮಾಡ್ತಾನೆ ಇರುತ್ತೆ ನಂದು, ಯಾವಾಗಲೂ ಮಾಡ್ತೇನೆ. ಇಂಜಿನಿಯರಿಂಗ್ ಮೈಂಡ್ ಇರುತ್ತೆ ಅಂದರೆ ಆ ಲಾಜಿಕ್ ಬಿಲ್ಡ್ ಮಾಡ್ತೀನಲ್ಲ ನಾನು ಯಾವಾಗಲೂ, ಕತೆಗೊಂದು ಲಾಜಿಕ್, ಅದಕ್ಕೆ ಇಂಜಿನಿಯರಿಂಗ್ ಮೈಂಡ್ ಅಂತ ಅನ್ಸುತ್ತೆ. ನಾನು ಪರ್ಫೆಕ್ಟಾಗಿ ಮಾಡ್ತಾ ಹೋಗ್ತೀನಿ. ಗಣಿತದಿಂದಲೇ ಬರೋದು, ಲಾಜಿಕ್ ಎಲ್ಲ ಬರೋದು. ಸೊ ಅದು ತುಂಬ ಕೆಲಸ ಮಾಡುತ್ತೆ ನನ್ನ ಬರವಣಿಗೆಯಲ್ಲಿ, ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ ಅನ್ಸುತ್ತೆ. ಅವಾಗ ಅದು ಎಲ್ಲಿ ಯಾವುದು ಎಕ್ಸ್ಟ್ರಾ ಆಗ್ತದೆ ಎಲಿಮಿನೇಟ್ ಮಾಡ್ತಾ ಹೋಗ್ತೀನಿ ನಾನು, ಮಾಡ್ತೀನಿ. ಅಂದರೆ ಎಷ್ಟು ಇದಿರುತ್ತೆ, ನಾನು ಒಂದು ಸಲ ಬರೆದ್ಮೇಲೆ ತಿದ್ದಲ್ಲ ನಾನು. ಆ್ಯಕ್ಚುಲಿ ಕಾದಂಬರಿ ಇದೆ ಫಸ್ಟ್ ಡ್ರಾಫ್ಟೇ ಇದು ಆಲ್ಮೋಸ್ಟ್, ಎಕ್ಸೆಪ್ಟ್ ಪ್ರೂಫ್ ರೀಡಿಂಗ್ ಕರೆಕ್ಷನು ಚಿಕ್ಕಪಟ್ಟ ಒಂದೆರಡು ಸಂಗತಿ ಬಿಟ್ಟರೆ ಇಟ್ಸ್ ಫಸ್ಟ್ ಡ್ರಾಫ್ಟ್ ಇದು. ಬಟ್ ಈಗ ನೀವು ಓದುವಾಗ ರೇಷ್ಮೆ ರೂಟಿಗೆ ನನಗೆ ಸಂಬಂಧಪಟ್ಟ ಹುಯೆನ್ ಸಾಂಗ್, ರೇಷ್ಮೆ ರೂಟು, ಇದ್ರ ಬಗ್ಗೆ ಎಲ್ಲ ಓದುವಾಗ ನೀವು ಓದುವ ಪುಸ್ತಕಗಳೆಲ್ಲ ನಾನ್ ಫಿಕ್ಷನ್ ಆಗಿರಬೇಕು. ಹೌದಾ? ಆ ನಾನ್ ಫಿಕ್ಷನ್ನಲ್ಲಿರುವ ವಿವರಗಳನ್ನು ಫಿಕ್ಷನ್ಗೆ ಅಳವಡಿಸುವ ಸಂದರ್ಭದಲ್ಲಿ
ಏನೇನು ಪ್ರೊಸೆಸ್ ಆಗ್ತದೆ ಅದು ಹೆಂಗೆ, ಹೌ ಇಟ್ ವರ್ಕ್ಸ್ ಅಂತಲ್ಲ ಅದು ಏನಂದರೆ ನಾನ್ ಫಿಕ್ಷನ್ ಅಂದರೆ ಇದ್ರ ಥರ ಅದು ಏನೋ ಈ ಫೇಸ್ಬುಕ್ನಲ್ಲಿ ನೀವು ಬುಕ್ ಪ್ರಮೋಷನ್ ಹಾಕಿದರೆ ಲೈಕ್ ಮಾಡೋರು 1000 ಜನ ಇರ್ತಾರೆ, ಕೊಂಡ್ಕೊಳ್ಳೋರು ಒಬ್ಬರೋ ಇಬ್ಬರು ಇರ್ತಾರಲ್ವಾ, ಹಾಗೆ ಅದು ನಾನ್ ಫಿಕ್ಷನ್ನು. ಸೊ ನೀವು ಇಡೀ ಬುಕ್ ಓದಿದ್ರೆ 1-2 ಪಾಯಿಂಟ್ಸ್ ಬರುತ್ತೆ ನಿಮಗೆ, ಫಿಕ್ಷನಿಗೆ ಅಳವಡಿಸ್ಕೊಳ್ಬೋದು ನಾನು ಅಂತ ಅನ್ಸುತ್ತೆ. ಅದಕ್ಕಿಂತ ಜಾಸ್ತಿ ಸಿಗಲ್ಲ ನಮಗೆ ಯಾಕೆಂದರೆ ನನಗೆ ಕಾಮನ್ ಮ್ಯಾನ್ ಬೇಕು. ನನಗೆ ಈ ರಾಜಕೀಯ ಇತಿಹಾಸದಲ್ಲಿ ಆಸಕ್ತಿ ಇಲ್ಲ. ನನಗೆ ಹ್ಯಾಗಿಯೋಗ್ರಫಿ ಅಂತ ಹೇಳ್ತಾರಲ್ಲ, ಅಂದರೆ ಒಬ್ಬ ರಾಜನ ತಗೊಂಡು ಒಬ್ಬ ರಾಣಿಯನ್ನು ತಗೊಂಡು ಅವಳನ್ನು ಅವನನ್ನು ವೈಭವೀಕರಿಸಿನೋ ಅದು ನಂಗೆ ಸಾಧ್ಯನೇ ಇಲ್ಲ. ನಾನು ಆ ಥರ ಬರೀಲಾರೆ. ನಾನು ಕಾದಂಬರಿ ಪ್ರಕಾರವಾಗ ನಂಗೆ ಇಷ್ಟ ಆಗಲ್ಲ. ಸೊ ಅದರಿಂದ ಏನು ಮಾಡಿರ್ತೀನಿ, ಜನಸಾಮಾನ್ಯರಿಗೆ ಏನಾಗ್ತಿದೆ ಅಂದರೆ ಇವಾಗ ಚೀನಾ ಗೋಡೆ ಕಟ್ಟೋದು ವಿವರಗಳು ಬರುತ್ತೆ ಇತಿಹಾಸದಲ್ಲಿ. ಚೀನಾ ಗೋಡೆಗೆ ಆ ಚೀನಾ ಗೋಡೆನ ಯಾರು ಕಟ್ಟಿದ್ರು ಅಂತ ನೋಡಿದರೆ ನಾವು ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಪ್ರತಿಯೊಬ್ಬ ಯಂಗ್ಸ್ಟರು ಗಂಡು ಹುಡುಗರು ಒಂದು ಏಜಿಗೆ ಬರಬೇಕಲ್ಲಕ್ಕೆ 2 ವರ್ಷ ಹೋಗಿ ಚೀನಾ ಗೋಡೆ ಕಟ್ ಬಂದಿರ್ಬೇಕು ಎಲ್ಲರೂ. ಕಂಪಲ್ಸರಿ. ಅಂದರೆ ಯಾರೋ ಇಲ್ಲಿ ಹುಡುಗರು ಯಂಗ್ಸ್ಟರ್ಸ್ ಎನರ್ಜಿ ಹೊರಟೋಗಿದೆ. ಇವಾಗ ಹೆಸರು ತಗೊಂಡವನು ಹೂ ಕಟ್ಟೋದಕ್ಕೆ ಶುರು ಮಾಡ್ದ, ಅದನ್ನ ಆನಂತರ ಬೇರೆಯವರು ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಆದರೆ ನಿಜವಾಗಿ ಮಣ್ಣು ಹತ್ತಿರೋರು ಯಾರು? ಈ ಹುಡುಗರು. ಯಾರ್ಯಾರೋ ಪಾಪ ಯಾವುದಾದೋ ಕಡೆಯಿಂದ ಕಂಪಲ್ಸರಿಯಾಗಿ ಹೋಗಿ ತುಂಬ ಕಷ್ಟ ಇತ್ತು ಜೀವನ, ಅಲ್ಲಿ ಹೋಗಿ ಮಾಡಿ ಬರ್ತಿದ್ರು. ಆ ಜನಸಾಮಾನ್ಯರ ಬಗ್ಗೆ ನಂಗೆ ತಕ್ಷಣ ಗೊತ್ತಾಗುತ್ತೆ ಇದು ಕ್ಯಾರೆಕ್ಟರ್ ಇದು ಅಂತ. ನನಗೆ ಅದು ಗೊತ್ತಾದ ತಕ್ಷಣ ಶುರು ಮಾಡ್ತೆ. ಆಮೇಲೆ ಇದು ಏನಪ್ಪ ಸಿಲ್ಕ್ ಮಾಡೋದು ಯಾರು ಚೀನಾದಲ್ಲಿ ಅಂತ ನೋಡಿದ್ರೆ ಬರೀ ಮಹಿಳೆಯರು. ಆ ಗಂಡಸರು ಇನ್ವಾಲ್ವೇ ಆಗ್ತಿರ್ಲಿಲ್ಲ ಸಿಲ್ಕ್ನಲ್ಲಿ. ಗಂಡಸರು ಎಲ್ಲೂ ಬರ್ತಿರ್ಲಿಲ್ಲ. ಅವ್ರಿಗೆ ಏನು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ ಅಂದರೆ ಹಿಪ್ಪನೇರಳೆಯನ್ನು ಬೆಳೆಯೋದ್ರಲ್ಲಿ ಮಾತ್ರ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು ಅಷ್ಟೇ. ಅವ್ರು ಏನು ಅದು ಹೆಣ್ಣಿನ ಕೆಲಸ ಅಂತ. ಗಂಡಸರು ಮಾಡೋ ಕೆಲಸ ಅಲ್ಲ ಇದು. ರೇಷ್ಮೆ ಅನ್ನೋದು ಹೆಂಗಸರು ಮಾಡೋ ಕೆಲಸ. ಇದು ಒಂಥರ ಅಡುಗೆ ಮನೆ ಕೆಲಸ ಇದ್ದಂಗೆ ಇದು. ಆ ಥರ ಅಂದ್ಕೊಂಡು. ಬಟ್ ಇವರು ಹೆಂಗಸರು ಯಾವ ಮಟ್ಟದ ಸಾಧನೆಯನ್ನು ಮಾಡಿದರು ಅಂತಂದರೆ ಆ ಸಿಲ್ಕಲ್ಲಿ ನಂಬೋಕ್ಕಾಗಲ್ಲ. ಆ್ಯಕ್ಚುಲಿ ಸುಮಾರು ಎಷ್ಟು 4,500-5,000 ವರ್ಷದ ಕೆಳಗಿಂದ ಸಿಲ್ಕ್ ಮಾಡ್ಕೊತ ಬಂದಿದ್ದಾರೆ ಅವರೆಲ್ಲರೂ ಪಾಪ. ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಏನೆಲ್ಲ ಪ್ಯಾಟರ್ನ್ಸ್ ಕಂಡಿಡ್ದು ಅದನ್ನೆಲ್ಲ ಅದು ಮಾಡ್ಕೊಂಡಿದ್ದಲ್ಲ, ಅದು ಸಖತ್ ಇಷ್ಟ ಆಗುತ್ತೆ ನನಗೆ ಹಿಂಗೆ ಅಂತ. ಬಟ್ ಇಷ್ಟು ಓದಬೇಕಲ್ಲ ಚಕ್ ಅಂತ ಒಂದು ವಿವರ ಬರುತ್ತಲ್ಲಿ. ಅವ್ರಿಗೆ ಕಾಟನ್ ಬಟ್ಟೆ ಗೊತ್ತಿರಲಿಲ್ಲ ಅಂತ. ಎಲ್ಲೋ ಒಂದು ಸಣ್ಣ ಲೈನ್ ಬಂದಿರುತ್ತೆ, ಅವ್ರಿಗೆ ಕಾಟನ್ ಬಟ್ಟೆನೇ ಗೊತ್ತಿಲ್ಲ. ಅಯ್ಯೋ, ಇಂಡಿಯಾ ಆಗಲೇ ಆ ಕಾಲದಲ್ಲಿ ಕಾಟನ್ ಬಟ್ಟೆಯಲ್ಲಿ ಒಂದು ನಮ್ಮ ಹತ್ತಿ ಬಟ್ಟೆಯಲ್ಲಿ ನಾವು ಒಂದು ದೊಡ್ಡ ಸಾಧನೆ ಮಾಡಿದವ್ರು ನಾವು ಭಾರತೀಯರು. ಸೊ ಅವ್ರು ಸಿಲ್ಕ್ನಲ್ಲಿ ಹೆಂಗೆ ಮಾಡಿದಾರೋ ನಾವು ಹಂಗೆ ಕಾಟನ್ನಲ್ಲಿ ಮಾಡಿದ್ದೀವಲ್ಲ. ಅರೆ ಇದು ಗೊತ್ತಿರಲಿಲ್ಲಲ್ಲ ನಮಗೆ ಅಂತ. ಅವ್ರು ಬರೀ ಈ ನೂಲಿನ ಬಟ್ಟೆ ಹಾಕ್ಕೊಳ್ತಾ ಇದ್ರೆ ಅದು ಏನೋ ಇಲ್ಲ ಸಿಲ್ಕ್ ಇಲ್ಲ ಅಂದರೆ ಸೆಣಬು, ಇದರದ್ದು ಸೆಣಬಿಂದ ಮಾಡ್ತಾರೆ ನಾರು ಬಟ್ಟೆ ಅಂತ, ನಾರು ಮಡಿ ಅಂತೆಲ್ಲ ಅಂತಾರಲ್ಲ. ಸೊ ನಾರು ಬಟ್ಟೆ ಹಾಕ್ಕೊಳ್ತಾ ಇದ್ರು ಅವರೆಲ್ಲರೂ. ಎಂಥ ಕಾಂಟ್ರಾಸ್ಟ್ ಅನಿಸ್ತು ನನಗೆ ಆ್ಯಕ್ಚುಲಿ. ಸೊ ಎಷ್ಟು ಕಾಂಟ್ರಾಸ್ಟ್ ಇದೆಯಲ್ಲ ಇದು ಅಂತ. ಸೊ ಅದನ್ನು ತರಬೇಕು, ಅದಂತ ಆ ಥರ ಕ್ಯಾರೆಕ್ಟರ್ ಹೊಳಿತಾ ಹೋಗುತ್ತೆ ನನಗೆ ಆ್ಯಕ್ಚುಲಿ. ಸೊ ಯಾವುದು ಅಚ್ಚರಿಯನ್ನು ಬೆಳೆಸುತ್ತೋ, ಯಾವುದು ಮನಸ್ಸಿಗೆ ನೋವನ್ನು ತರುತ್ತೋ ನನಗೆ, ಯಾವುದು ಬೇರೆ ಬೇರೆ ಸಂಗತಿಗಳು ಇದಾಗುತ್ತೋ, ಸೊ ಅವುಗಳನ್ನೆಲ್ಲವನ್ನು ಇಟ್ಕೊಂಡಿರ್ತೀನಿ. ಅಂದರೆ ಒಂದು ಓದಬೇಕಲ್ಲ, ನಾನು ಎಲ್ಲೆಲ್ಲೆಲ್ಲೂ ಒಂದು ಸಾಲು ಬರೆಯಲ್ಲ, ನೋಟ್ ಕೂಡ ಮಾಡಬಾರ್ದು ಅಂತ ನನ್ನ ಪ್ರಕಾರ. ಯಾವುದು ಮುಖ್ಯ ಅಂತಲೂ ಗುರುತು ಹಾಕೊಳ್ಳಲ್ಲ, ಯಾವುದು ಮಾಡ್ಕೋಬಾರ್ದು. ಏನಾಗ್ಬಿಡುತ್ತಂದರೆ ನೀವು ಹಂಗೆ ನೋಟ್ ಮಾಡ್ತಾ ಹೋಗ್ಬಿಟ್ಟ ತಕ್ಷಣ ನೀವು ಹಿಸ್ಟಾರಿಯನ್ ಆಗಿಬಿಡ್ತೀರ. ಸೊ ಹಿಸ್ಟ್ರಿ ಬರ್ಕೊತ ಕೂತ್ಕೊಂಡ್ಬಿಟ್ರೆ ಕಷ್ಟ. ಆಮೇಲೆ ಎಲ್ಲವನ್ನು ಹಿಸ್ಟ್ರಿ ಥರ ಬರ್ಕೊತ ಹೋಗ್ಬಿಡ್ತೀವಿ ನಾವು. ಎಲ್ಲ ಈ ಪಾಯಿಂಟ್ ಬರಬೇಕು, ಹಿಸ್ಟ್ರಿ ಈ ಪಾಯಿಂಟ್ ಬರಬೇಕು. ಬಟ್ ಎಲ್ಲವೂ ತಲೆಲ್ಲೇ ಉಳ್ಕೊಂಡ್ರೆ ಅದು ಫಿಕ್ಷನ್ ಆಗುತ್ತೆ. ಅವಾಗ ಬರೀಬೇಕಲ್ಲಕ್ಕೆ ಯಾವ ಬುಕ್ಕು ರೆಫರ್ ಮಾಡಲ್ಲ ನಾನು. ಕತೆ ಬರ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ, ಕತೆ ಅದು ನನಗೆ. ಸೊ ಓದಬೇಕಲ್ಲಕ್ಕೆ ಮಾತ್ರ ಸುಮ್ಮನೆ ಕಾನ್ಸಂಟ್ರೇಟ್. ಅಂದರೆ ಏನು ಮಾಡ್ತೀನಿ ಅಂದರೆ ಫಿಕ್ಷನ್ ಬುಕ್, ನಾನ್ ಫಿಕ್ಷನ್ ನಾನು ಒಂದು ಸಲ ಓದಲ್ಲ. ಇಂಪಾರ್ಟೆಂಟ್ ಬುಕ್ ಅನಿಸಿದ್ದು 3 ಸಲ 4 ಸಲ ಓದ್ತೀನಿ ನಾನು. ಅದು ಓದಿ ತಲೆಯಲ್ಲಿ ಕೂತ್ಕೊಳ್ಳುತ್ತೆ ನಂಗೆ ಏನೇನಾಯ್ತು. ಅದರ ಮೂಲಕ ಫಿಕ್ಷನ್ ಕಟ್ಟಕ್ಕೆ ಹೋಗ್ತೀನಿ ನಾನು. ಅದು ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಇಲ್ಲ ನಾನು ಈ ಬರೀತಾ ಕೂತ್ಕೊಂಡ್ಬಿಟ್ರೆ, ನೋಟ್ ಮಾಡ್ಕೊತ ಕೂತ್ಕೊಂಡ್ಬಿಟ್ಟೆ ಅಂದರೆ, ಅದನ್ನು ಹಿಸ್ಟ್ರಿ ಓದಿ ನೋಟ್ ಮಾಡ್ಕೊತ ಕೂತ್ಕೊಂಡ್ರೆ ನಂದು ಹಿಸ್ಟಾರಿಯನ್ ಆಗಿಬಿಡ್ತೀನಿ ಹೊರತಾಗಿ ನಾನು ಫಿಕ್ಷನ್ ರೈಟರ್ ಆಗಲ್ಲ. ನಾನು ಎರರ್ಸ್ ಮಾಡ್ಬೋದು, ತಪ್ಪು ಮಾಡ್ಬೋದು, ಬಟ್ ತಪ್ಪು ಮಾಡಬೇಕು, ನಮಗೇನು ಸಮಸ್ಯೆ ಇಲ್ಲ. ನಮಗೆ ತಪ್ಪು ಮಾಡಬೇಕಾದ್ರೆ ಫಿಕ್ಷನ್ ರೈಟರ್ಸ್ ನಾವು ಮಾಡ್ಬೋದು, ತಪ್ಪುಗಳು ಮಾಡ್ಬೋದು. ಬಟ್ ಯು ಶುಡ್ ನಾಟ್ ಬಿಕಮ್ ಅ ಹಿಸ್ಟಾರಿಯನ್ ಆ್ಯಂಡ್ ಸ್ಟಾರ್ಟ್ ಗಿವಿಂಗ್ ದ ಡೇಟಾ ಆ್ಯಂಡ್ ಕೋಟ್ಸ್. ಹಿಸ್ಟ್ರಿ ಬರೆಯೋದು ಉದ್ದೇಶವೇ ಅಲ್ಲ ಇದು. ಒಂದು ವಾತಾವರಣ ಬೇರೆ ಅಷ್ಟೇ. ಇಲ್ಲಿ ಏನಾಗುತ್ತೆ ಅನ್ಸುತ್ತೆ ಅಂದರೆ ನನಗೆ ಓದುಗರಿಗೆ ಹೊಸ ಒಂದು ಪರಿಸರದ ಮೂಲಕ ಕತೆ ಕಟ್ಕೊಟ್ರೆ ಖುಷಿ ಆಗುತ್ತೆ.
ಇಲ್ಲಿ ಹೇಳ್ತಿರೋದು ಅಷ್ಟೇ, ಗಂಡು ಹೆಣ್ಣಿನ ಪ್ರೀತಿಯ ಕತೆ, ಅದು ಕತೆ, ಅಪ್ಪ ಅಮ್ಮ ಎಲ್ಲವೂ ಸೇಮು, ಏನು ವ್ಯತ್ಯಾಸ ಇಲ್ಲ. ದೇಶಗಳು ಬೇರೆ, ಕಾಲಗಳು ಬೇರೆ ಅಷ್ಟೇ, ಇನ್ನೇನು ಇಲ್ಲ. ಆ ಪರಿಸರ ಏನು ಮಾಡೋದಂದ್ರೆ ಅವ್ರಿಗೆ ಹೊಸದಾಗಿ ಕಾಣುತ್ತೆ ಎಲ್ಲವೂ. ಎಷ್ಟು ಚಂದ ಇದೆಪ್ಪ, ಅದು ಬೇರೆ ಏನೋ ಇದೆಯಲ್ಲ ಅಂತೆಲ್ಲ ಅನಿಸುತ್ತೆ. ಆ ಕಾಲದ ಚಾಲೆಂಜಸ್ಸು ಅವೆಲ್ಲ, ಅದಕ್ಕಾಗಿ ಪರಿಸರ ಬೇರೆ ತಗೊಳ್ಬೇಕು ಅಷ್ಟೇ. ಸೊ ಅಲ್ಲಿಗೆ ಇತಿಹಾಸದ ಅಧ್ಯಯನ ಮತ್ತು ಹುಡುಕಾಟ ಅನ್ನೋದು ಆವರಣ ಸೃಷ್ಟಿಗೆ ಮಾತ್ರ, ಆವರಣಕ್ಕಷ್ಟೇ ಹೊರತಾಗಿ ಬೇರೆ ಯಾವುದಕ್ಕೂ ಅಲ್ಲ. ಯಾಕಂದ್ರೆ ನಾನು ಬರೀತಿರೋದು ಯಾವುದೇ ರಾಜನ ಬಗ್ಗೆ ಅಲ್ಲ. ರಾಜ ರಾಣಿ ಇಟ್ಕೊಂಡ್ಬಿಟ್ರೆ ಅಂದರೆ ನೀವು ಏನು ಬರಿಬೇಕನ್ನೋದು ಫಿಕ್ಸ್ ಆಯ್ತಲ್ಲಿ ನಿಮಗೆ. ಆ ರಾಜನೇ ಅಲ್ಲ, ನನಗೆ ಇಡೀ ಕಾದಂಬರಿಯಲ್ಲಿ ರಾಜರು ಬಂದ್ರೂ ಅವ್ನು ಯಾವುದೋ ವಿಲನ್ ಥರ ಬಂದು ಹೋಗ್ಬಿಡ್ತಾನೆ ಅಷ್ಟೇ. ರಾಜನಂದ್ರಲ್ಲಿ ಕಾನಿಷ್ಕ ಬಂದ್ರೂ ಕಾನಿಷ್ಕ ಇಸ್ ಅ ವಿಲನ್ ಆಲ್ಮೋಸ್ಟ್ ಇದರೊಳಗೆ ನನ್ನ ಕಾದಂಬರಿಯಲ್ಲಿ. ಸೊ ಅಂದಮೇಲೆ ನನಗೆ ಅದು ಬರೋದೇ ಇಲ್ಲ ನನಗೆ. ನಂಗೆ ಏನಿದ್ರು ಕಾಮನ್ ಮ್ಯಾನ್ ಕಥೆನೇ. ಸೊ ಅದನ್ನೇ ಬರೆಯೋದು ಅನಿಸುತ್ತೆ. ನಾನು ಈ ಥರದ್ದು ರಾಜವೈಭವದಂತೂ ಬರೆಯೋಕ್ಕೆ ಸಾಧ್ಯ ಇಲ್ಲ ನನಗೆ, ಅದಾಗಲ್ಲ ನನ್ನ ಕೈಲಿ. ಬಟ್ ಇದು ಒಂದು ಇದರ ವಸ್ತು ಆಯಿತು. ಇದರ ತಂತ್ರ ಇದೆಯಲ್ಲ, ಇದೇ ಟೆಕ್ನಿಕ್ ಅಂತ, ಅಲ್ಲಿ ಈ ಟೆಕ್ನಿಕ್ ಕೂಡ ತೇಜೋದ ಮುಂದುವರಿಕೆನೆ ಅಂತ ಅನಿಸ್ತು ನಂಗೆ. ತೇಜೋದ ನೆರಳಲ್ಲಿ ನಡೀತಾ ಇದ್ದೀನಿ ಅಂತ ಅನಿಸ್ತು, ತುಂಬ ಅನಿಸ್ತು ನಂಗೆ. ಬರಿಬೇಕಲ್ಲ ಅನಿಸ್ತು ನಂಗೆ, ಏನು ಮಾಡಬೇಕು ಗೊತ್ತಾಗಲಿಲ್ಲ ನನಗೆ. ಸೊ ತೇಜೋ ನೆರಳು ಇದರಲ್ಲೂ ಕಾಣುತ್ತೆ. ಸೊ ನನಗೆ ಗೊತ್ತಾಗಿದೆ ಅದು ತೇಜೋ ನೆರಳಿದೆ ಅಂತ. ಸೊ ಬಹುಶಃ ಅದಕ್ಕಾಗಿ ಬೇರೆ ಬರೀರಿ ಅಂತ ಅನಂತಮೂರ್ತಿ ಹೇಳಿದ್ದು ಅನಿಸುತ್ತೆ. ಮೋಸ್ಟ್ ಪ್ರಾಬಬ್ಲಿ ಒಂದೇ ಸಬ್ಜೆಕ್ಟ್ ಬರಿಬೇಡಿ ಅಂತ ಹೇಳಿದ್ದು ಅದೇ ಕಾರಣಕ್ಕೆ ಇರ್ಬೋದೇನೋ. ಸೊ ತೇಜೋ ನೆರಳು ಕಾಣಿಸ್ತಾ ಇತ್ತು. ಅದನ್ನು ತಪ್ಪಿಸ್ಕೊಳಕ್ಕೆ ನೋಡಿದ್ದೀನಿ, ಎಷ್ಟು ಸಾಧ್ಯನೋ ಅಷ್ಟು ತಪ್ಪಿಸ್ಕೊಳಕ್ಕೆ ನೋಡಿದ್ದೀನಿ. ಬಟ್ ತಂತ್ರದ ವಿಷಯಕ್ಕಂತೂ ಸ್ವಲ್ಪ ಮಟ್ಟಿಗೆ ಸೊ ಅಂದ್ರೆ ಇಲ್ಲಿ ಏನ್ ಮಾಡಿದ್ರೆ ತೇಜೋಲ್ಲಿ ಏನ್ ಮಾಡ್ತಂದ್ರೆ ಎರಡೂ ಹೆಣ್ಣಿಗೆ ಒಂದ್ರ ಪಕ್ಕ ಹೋಗ್ತಾ ಇತ್ತು. ಇಲ್ಲಿ ಹಂಗ್ ಮಾಡಿಲ್ಲ, 4 ಎಳೆಗಳಲ್ಲಿ ತಂದು ಬೇರೆ ಬೇರೆ ಎಳೆಗಳು 4 ಹೆಣ್ಣುಗಳು ಮಾಡಿ ಆಮೇಲೆ ಕಡೆಗೆ ಅಷ್ಟನ್ನು ಸೇರಿಸುವಂತ ಒಂದು ಕ್ರಮ ಮಾಡಿದ್ದೀನಿ. ಸ್ವಲ್ಪ ಬೇರೆ ಆಗಿದೆ, ಬಟ್ ಇನ್ನೂ ಹೊಸ ತಂತ್ರಗಳನ್ನು ಮಾಡ್ಬೋದು ಅಂತ ಅನ್ಸುತ್ತೆ ನಂಗೆ. ಇನ್ನೂ ಬೇರೆ ರೀತಿಯಿಂದ ಆಕ್ಚುಲಿ ನಾನು ತೇಜೋದ ಗಮನ ಯೋಚನೆ ಮಾಡಿದ್ದೇನೆಂದ್ರೆ ಹಂಪಿಯ ಕಲ್ಲುಗಳು ಕತೆ ಹೇಳ್ತವೆ ಆ ಥರ ಬರಿಬೇಕು ಅಂದ್ಕೊಂಡಿದ್ದೆ. ಯಾಕಂದ್ರೆ ಅವೆಲ್ಲ ನೋಡಿರ್ತಾರೆ, ಸಾಕ್ಷಿಗಳಲ್ಲ, ಒಂದೊಂದು ಕಲ್ಲು ಮಾತಾಡ್ತಾ ಹೋಗುತ್ತೆ, ಒಂದೊಂದು ಅಧ್ಯಾಯ ಒಂದೊಂದು ಕಲ್ಲು ಹೇಳ್ತಾ ಹೋಗುತ್ತೆ ಅನ್ನೋದು ನನ್ನ ತಲೆಯಲ್ಲಿ ಇದ್ದಿದ್ದು ತಂತ್ರ ಆರಂಭದಲ್ಲಿ. ಬಟ್ ಅದು ಕಷ್ಟ ಆಗ್ಬಿಡ್ತು ನಂಗೆ, ಯಾಕಂದ್ರೆ ಸ್ಟೇಷನರಿ ಅಲ್ಲ, ಕಲ್ಲು ಚಲಿಸಲ್ಲ. ನನ್ಗೆ ಹಿಂಗಪ್ಪ ಕತೆ ಮುಂದುವರ್ಸೋದ್ರಿಂದ ಭಾಳ ಕಷ್ಟ ಆಗುತ್ತೆ ಅಂತ ಅನಿಸ್ತು. ಸುಮ್ಮನೆ ಅದೇ ನಾನು, ಅದು ಲಿಮಿಟೇಷನ್ ಆಗಿಬಿಡುತ್ತೆ ಆ ತಂತ್ರ ಅಂತ ಬೇರೆ ಥರ ತೊಗೊಂಬಂದೆ ನಾನು. ಬಟ್ ಇದು ಮಾತ್ರ ಹಿಂಗೆ 4 ಎಳೆ ಬರಬೇಕು ನನಗೆ ಅಂತ. ಯಾಕೆಂದರೆ ನಂಗೆ 4 ಸಮಸ್ಯೆಗಳು ಕಂಡಿತ್ತು, ನನಗೆ ಮುಖ್ಯ ಸಮಸ್ಯೆಗಳಾಗಿ 4 ಕಂಡಿತ್ತು ನನಗೆ. ಅವು 4 ಎಳೆಗಳನ್ನು ತಂದು ಅವನ್ನು ಕೂಡಿಸಿ ಹೆಣಿಗೆ ಹಾಕ್ಬಿಡೋದು ಕಡೆಗೆ ಅನ್ನುವಂಥದ್ದು. ಅಂದರೆ ಕಂಪ್ಲೀಟ್ ಮಾಡ್ಬೇಕು ನನಗೆ, ಅರ್ಧಂಬರ್ಧ ಬಿಡೋಕ್ಕಾಗಲ್ಲ ನನ್ನ ಕೈಯಲ್ಲಿ. ನನಗೆ ಈ ಅಬ್ಸ್ಟ್ರಾಕ್ಟ್ನೆಸ್ನಲ್ಲಿ ನಂಬಿಕೆ ಇಲ್ಲ ನನಗೆ. ತುಂಬ ಜನ ಅಬ್ಸ್ಟ್ರಾಕ್ಟೇ ಶ್ರೇಷ್ಠ ಅಂತೆಲ್ಲ ಅಂತಾರೆ, ಎಲ್ಲಿಗೂ ನಿಲ್ಲಿಸ್ಬಿಡೋದು ಹಾಗೆಲ್ಲ ಹೇಳ್ತಾರೆ. ನಂಗೆ ಅದರಲ್ಲಿ ನಂಬಿಕೆ ಇಲ್ಲ. ಪೂರ್ತಿ ಎಲ್ಲವನ್ನು ಲೂಪ್ಸ್ ಕ್ಲೋಸ್ ಮಾಡ್ತೀನಿ ನಾನು, ಎಲ್ಲ ಲೂಪ್ಸ್ ಕ್ಲೋಸ್ ಮಾಡಿ ಕಂಪ್ಲೀಟ್ ಕತೆ ಮಾಡಿ ಇಡ್ತೀನಿ ನಾನು. ಸೊ ಅದನ್ನು ಇಲ್ಲೂ ಕಾಣುತ್ತೆ ನಿಮಗೆ, ಅದು ಕಾಣುತ್ತೆ. ಈ 4 ಧಾರೆಗಳನ್ನು ಕ್ರಿಯೇಟ್ ಮಾಡ್ಕೋಬೇಕಾಯ್ತಲ್ಲ, ಈ ಧಾರೆಗಳು ಬಂದು ಒಂದ್ ಕಡೆ ಸೇರಿ ಮತ್ತೆ ಹೊಸ ಧಾರೆ ಆಗೋದು. ಈ 4 ಧಾರೆಗಳ ಆಯ್ಕೆಯ ಹಿಂದೆ ಏನೇನು ಯೋಚನೆ ಇತ್ತು? ಇಲ್ಲ ಇತ್ತು ನನಗೆ. ಅಂದರೆ ಎಲ್ಲರೂ ಬರಬೇಕು ಅಂತ. ಒಂದು ನನಗೆ ಧರ್ಮ ಬರಬೇಕಾಗಿತ್ತು, ಒಂದು ವಾಣಿಜ್ಯ ಬರಬೇಕಾಗಿತ್ತು ನನಗೆ. ಓಕೆ, ವಾಣಿಜ್ಯ ತುಂಬ ಮೇನ್ ಧರ್ಮ ನಂದು ಮತ್ತೊಂದು ಡಾಮಿನೆಂಟ್ ಇದೆ ಸಿಲ್ಕ್ ರೂಟ್. ಇನ್ನೊಂದು ಏನಂದರೆ ಈ ಬುಡಕಟ್ಟು ಜನಾಂಗದವರ ಬದುಕಿನ ಕ್ರಮ ಬದಲಾಗ್ತಾ ಹೋಯ್ತು. ಸಿಲ್ಕ್ ರೂಟ್ ಬಂದಮೇಲೆ ಶಿಫ್ಟ್ ಆಗ್ತಾ ಹೋಯ್ತು. ಅವ್ರು ನಗರಕ್ಕೆ ಬರೋದಕ್ಕೆ ಶುರು ಮಾಡಿಬಿಟ್ರು. ಸೊ ಅಲ್ಲಿ ತನಕ ಬರೀ ಕಾಡಲ್ಲೇ ಅಲ್ಲಿಂದನೇ ಅಲ್ಲಿಂದ ಶುರು ಆಗುತ್ತಲ್ಲ ಅಂತ ಅದೊಂದು ಧಾರೆ ಅಂತ ತರಬೇಕಾಗಿತ್ತು. ಆಮೇಲೆ ನನಗೆ ಚೀನಾದಲ್ಲಿ ಹೆಣ್ಣಿನ ಶೋಷಣೆ ಬಹಳ ಕಾಡ್ತು ನನಗೆ, ವಿಪರೀತ. ನಮ್ಮ ಇಂಡಿಯಾಗಿಂತ ಜಾಸ್ತಿ ಹೆಣ್ಣಿನ ಶೋಷಣೆ ಆಗೋಗ್ಬಿಟ್ಟಿದೆ ಅಲ್ಲಿ ನನಗೆ. ಆ ಚೀನಾದ್ದು ಒಂದು ಬದುಕಿನ ಕ್ರಮ ತರಬೇಕು ಅಂತಿತ್ತು. ಅದು ಆ್ಯಕ್ಚುಲಿ ಒಂದು ರೀತಿಯಲ್ಲಿ ಭಾರತೀಯರ ಥರನೇ ಬದುಕಿದ್ದಾರೆ ಅನಿಸುತ್ತೆ ನಂಗೆ. ಅವರು ನಮ್ಮ ಥರ ಏಷ್ಯನ್ ಲೈಫ್ ಸ್ಟೈಲ್ ಅಲ್ಲ, ಒಂದೇ ಥರ ಅನಿಸುತ್ತೆ ನನಗೆ. ಬಟ್ ಸ್ಟಿಲ್ ತುಂಬ ಶೋಷಣೆ ಆಗಿದೆ ಅಲ್ಲಿ, ನಮಗಿಂತ ಹೆಚ್ಚು ಶೋಷಣೆ ಆಗಿದೆ. ಬಟ್ ಭಾಳ ಆಶ್ಚರ್ಯ ಆಗಿದ್ದು ಏನಂದರೆ ಭಾರತೀಯರು ಮತ್ತು ಚೀನಾದವರು ಎಷ್ಟು ಪ್ರೀತಿಯಿಂದ ಇದ್ದವರು ಅಂದರೆ ಆ ಕಾಲಘಟ್ಟಗಳಲ್ಲೆಲ್ಲ. ಯಾಕೆಂದರೆ ಚೀನಾಕ್ಕೆ ತುಂಬ ಗೌರವ, ಭಾರತದ ಬಗ್ಗೆ ಸಿಕ್ಕಾಪಟ್ಟೆ ಗೌರವ. ನಾವು ಪಶ್ಚಿಮ ದೇಶ ಅಂತ ನೋಡ್ತಿದ್ರು, ಅವರು ಇದೊಂದು ದಕ್ಷಿಣ ಅಂತಿರ್ಲಿಲ್ಲ. ಯಾಕೆಂದ್ರೆ ಅವರು ಪಶ್ಚಿಮದಲ್ಲಿ ಮೂಲಕ ಬರ್ತಿದ್ರು, ಪಶ್ಚಿಮ ದೇಶ ಅಂತ ಅದನ್ನೇ ಬಳಸಿದ್ದೀನಿ ನಾನು. ಪಶ್ಚಿಮ ಅಂತ ಬರ್ದಿದ್ದೀನಿ ನಾನು. ಪ್ರೂಫ್ ರೀಡ್ ಅವರು ಸರ್ ದಕ್ಷಿಣ ಬರೀಬೇಕಲ್ಲ ಅಂದ್ರು. ಇಲ್ಲ ಅದು ಪಶ್ಚಿಮನೇ, ಅದು ಪಶ್ಚಿಮವೇ ಸರಿ ಅಂತ ಹೇಳ್ದೆ ನಾನು. ಅದು ನಂಗೆ. ಆಮೇಲೆ ನಮಗೆ ಏನಂದ್ರೆ ನಾವು ಅವರ
ತಂತ್ರಜ್ಞಾನಗಳನ್ನೆಲ್ಲ ಬಳಸ್ಕೊಂಡಿದ್ದೀವಿ, ಸಕ್ಕರೆಯನ್ನು ಬಳಸ್ಕೊಂಡಿದ್ದೀವಿ, ಕಾಗದವನ್ನು ಬಳಸ್ಕೊಂಡಿದ್ದೀವಿ, ದಿಕ್ಸೂಚಿಯನ್ನು ಬಳಸ್ಕೊಂಡಿದ್ದೀವಿ, ಗಾಳಿ ಏನು ನೋಡಿದ್ರು ಚೀನಾದವ್ರ ಇನ್ವೆನ್ಷನ್. ಅದೊಂಥರ ಇಡೀ ಜಗತ್ತಿಗೆ ಅತ್ಯಂತ ಹೆಚ್ಚು ಇನ್ವೆನ್ಷನ್ಸ್ ಕೊಟ್ಟಿರೋದು ಚೀನಾ, ಅಮೇರಿಕಾ ಅಲ್ಲ. ಓಕೆ, ಕಲ್ಚರ್ ಭಾರತದಿಂದ ಹೋಗಿದೆ. ಸೊ ಸಾಕಷ್ಟು ಧರ್ಮ ಮತ್ತು ಇದೆಲ್ಲ ನಾವು ಕಾನ್ಸಂಟ್ರೇಟೆಡ್. ಆ್ಯಕ್ಚುಲಿ ಧರ್ಮಕ್ಕೆ ವಿಷಯದ ಬಂದ ನಾವು ಯಾವಾಗಲೂ ತಾತ್ವಿಕತೆ ಕೂಡ ತಾತ್ವಿಕತೆ ಅದೆಲ್ಲ ನಮ್ಮದು ಭಾರತೀಯದ್ದು. ಬಟ್ ಈ ತಂತ್ರಜ್ಞಾನಗಳೆಲ್ಲ ಚೀನಾನೇ ಯಾವಾಗಲೂ ಪಾಪ ಅಷ್ಟು ಕೊಟ್ಟಿದೆ ಇಡೀ ಜಗತ್ತಿಗಲ್ವಾ. ಕಾಗದ ಕೊಟ್ಟು, ಆಮೇಲೆ ಬ್ಲಾಕ್ ಪ್ರಿಂಟಿಂಗ್ ಅವ್ರದ್ದೇ ಅದು, ಎಷ್ಟು ಹಿಂದೆ ಮಾಡಿದ್ದಾರೆ ಅವರು ಅದನ್ನೆಲ್ಲ ಅಲ್ಲ. ಸೊ ನನಗೆ ಇಷ್ಟು ಪ್ರೀತಿಯಿಂದ ಇದ್ದವರು ನಾವು ಇವಾಗ ಒಬ್ರಿಗೊಬ್ರು ಶತ್ರುಗಳ ದೇಶಗಳು ಅನ್ನೋ ಥರ ಸ್ಥಿತಿಯಲ್ಲಿ ಬಂದಿದ್ದೀವಲ್ಲಪ್ಪ. ಇದೆಂಥ ಸ್ಥಿತಿ ಬಂದಿದೆ, ಒಂದು ಸ್ವಲ್ಪನ ನೆನಪಿಸೋಣ. ಎಷ್ಟು ಪ್ರೀತಿಯಿಂದ ಇದ್ದವ್ರು ನಾವೆರಡು ದೇಶಗಳು, ಚೀನಾ ಮತ್ತು ಭಾರತ ಅನ್ನೋಂಥದ್ದು ನಂಗೆ ತಲೆಯಲ್ಲಿ ಬಂದಿದೆ. ನೇಬರಿಂಗ್ ಸ್ಟೇಟ್ಸ್, ಆ್ಯಕ್ಚುಲಿ ನೇಬರಿಂಗ್ ಸ್ಟೇಟ್ಸ್. ಅದು ಹಿಮಾಲಯ ಕಾರಣಕ್ಕಾಗಿ ವಿಭಜನೆ ಆಗಿದ್ದು, ಹಿಮಾಲಯ ಮತ್ತು ತಕ್ಲಮಕನ್. ಸೊ ಬರೋದೇ ಕಷ್ಟ ಇತ್ತು ನಮ್ಗೆ, ತಕ್ಲಮಕನ್ ದಾಟ್ ಬರೋದು ಬಹಳ ಕಷ್ಟ ಇತ್ತು ಭಾರತಕ್ಕೆ. ಬಟ್ ಇಲ್ಲಿಂದ ಧರ್ಮ ಅಲ್ಲಿ ಹೋಗಿಪ್ಪ ಹೆಂಗ್ ಹೋಯ್ತದು, ಯಾವ ರೀತಿಯಾಗಿ ಧರ್ಮ ಸಂಚಾರ ಮಾಡಿದ್ರು. ಈವನ್ ಚೀನಾ ಇಡೀಯಾದ ಚೀನಾನ ಆವರಿಸಿತ್ತು. ಆ ಚೀನಾನ ಆವರಿಸಿದ್ದು, ಆಮೇಲೆ ಚೀನಾದಿಂದ ಕೂಡ ಬೇರೆ ಕಡೆಗೆ ಹೋಗಿದೆ, ಅದೆಲ್ಲ ಹೋಯ್ತಲ್ಲ. ಬಟ್ ಇಲ್ಲಿ ಚೀನಾ ತನಕ ಹೋಗೋದೇ ಕಷ್ಟ, ಅಲ್ಲಿಂದ ಬೇರೆ ಈಸಿ, ಎಲ್ಲ ಕಡೆ ಹೋಗೋದು. ಜಪಾನ್ಗೆ ಹೋಗೋದು ಈಸಿ, ಅವೆಲ್ಲ ಈಸಿ. ಓಕೆ, ಬಟ್ ಚೀನಾಗೆ ಹೋಯ್ತಲ್ಲ ಭಾರತದಿಂದ. ನೋಡಿದ್ರೆ ಟೆಕ್ನಿಕಲಿ ಸ್ಪೀಕಿಂಗ್ ಪಶ್ಚಿಮ ಅಂದ್ರೆ ಭಾರತದಿಂದ ಪಶ್ಚಿಮದ ಕಡೆಗೆ ಹೋಗೋದಕ್ಕಿಂತ ಪೂರ್ವದ ಕಡೆಗೆ ಹೋಗೋದೇ ಕಷ್ಟ ಇತ್ತಲ್ಲ. ಚೀನಾ ಬಹಳ ಕಷ್ಟ ಇತ್ತು, ನಮಗೆ ತಲುಪೋದೇ ಬಹಳ ಕಷ್ಟ ಇತ್ತಲ್ಲ. ಆದರೂ ಮಾಡಿದ್ದಾರೆ, ಎಷ್ಟು ಸಾಧನೆ ಮಾಡಿದ್ದಾರೆ. ಎಷ್ಟು ನಂಗೆ ನಿಜವಾಗಿ ಓದಿದೆ ನಾನು, ಏನಂದ್ರೆ ಕುಮಾರ ಜೀವ ಅಂತ ಬರ್ತಾನೆ. ಕುಮಾರ ಜೀವ ಅರೌಂಡ್ 2ನೇ ಶತಮಾನ, 3ನೇ ಶತಮಾನ ಯಾವಾಗ 3 ಅಂತ ಇವನು ಕುಮಾರ ಜೀವ ಟ್ರಾನ್ಸ್ಲೇಷನ್ ಮಾಡಬೇಕಾಗತ್ತೆ. ಎಲ್ಲ ಬುದ್ಧಿಸಮ್ದು ಟೆಕ್ಸ್ಟ್ಗಳನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡಬೇಕಾಗತ್ತೆ. ಈ ಟ್ರಾನ್ಸ್ಲೇಷನ್ ಸಲುವಾಗಿ ಅಲ್ಲಿ ಹೋದಾಗ ಚೀನಾದೇ ಭಾಷೆಯಲ್ಲಿ ಈ ತಾತ್ವಿಕತೆಗೆ ಸಂಬಂಧಪಟ್ಟಂಥ ಪದಗಳೇ ಇಲ್ಲ ಅವರಿಗೆ. ಯಾಕೆಂದರೆ ಆ ಮಟ್ಟದಲ್ಲಿ ಫ್ಲರಿಶ್ ಆಗಿರಲಿಲ್ಲ ಆಧ್ಯಾತ್ಮಿಕದಲ್ಲಿ. ಸೊ ಅವ್ರು ಫ್ಲರಿಶ್ ಆಗಲಿಲ್ಲ. ಅವನೇನು ಮಾಡಿದ್ದಾನೆ, 35,000 ಪದಗಳನ್ನು ಟ್ರಾನ್ಸ್ಲೇಷನ್ ಸಲುವಾಗಿ ಕಾಯಿನ್ ಮಾಡಿದ್ದಾನೆ. 35,000. ಇಟ್ ಹಸ್ ಬಿನ್ ಡಾಕ್ಯುಮೆಂಟೆಡ್. ಭಾರತದಿಂದ ಕೊಡುಗೆ ಅಂದರೆ ನಿಜವಾಗಿ ಬರೀ ಬುದ್ಧ ಧರ್ಮ ಅಲ್ಲ, 35,000 ಸಂಸ್ಕೃತ ಪದಗಳು ಚೀನಾ ದೇಶಕ್ಕೆ ಹೋಗಿದೆ. ಓಕೆ, ಅದು ಏನು ಮಾಡ್ದ ಅವನು, ಅವ್ರ ನಾಲಿಗೆಗೆ ಹೊರಳಲ್ಲ ಎಲ್ಲ. ನಮ್ಮ ಈ ಸಂಸ್ಕೃತ ತುಂಬ ಕಷ್ಟ ಪ್ರೊನೌನ್ಸಿಯೇಷನ್ಸ್. ಸೊ ಅವ್ರಿಗೆ ಆ ನಾಲಿಗೆಗೆ ಹೋಗ್ತಾ ಇಲ್ಲ. ಅವರಿಗೆ ಅವ್ರದ್ದು ತುಂಬ ಬೇರೆ ಥರದ್ದು ಅದು, ಅವರಿಗೆ ತಕ್ಕಂತೆ ಹೆಂಗೆ ಅದನ್ನು ಪ್ರೊನೌನ್ಸ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್, ಇವಾಗ ಜ್ಞಾನ ಅನ್ನೋದಿದ್ರೆ ಅಲ್ಲಿ ಜನ್ ಆಗತ್ತದು. ಹೌದು, ಜನ್ ಅನ್ನೋದು ಜ್ಞಾನದ ಒಂದು ತದ್ಭವ, ರೂಪಾಂತರ ಅದು. ಸೊ ಆ ರೂಪಾಂತರ ಮಾಡುವಂಥದ್ದು. ಸೊ ಆ ಮಟ್ಟಿಗೆ 35,000 ಪದಗಳನ್ನು ಒಬ್ಬ ವ್ಯಕ್ತಿ, ಈ ಕುಮಾರಜೀವ ಪೇಶಾವರದವನು. ಇವನು ಪೇಶಾವರ, ಇವಾಗ ಪುರುಷಪುರ ಅಂತ ಕರಿತಿದ್ರು ಅವಾಗ, ಇವಾಗ ಪೇಶಾವರ ಅಂತೀವಲ್ಲ. ಇಲ್ಲಿಂದ ಆ್ಯಕ್ಚುಲಿ ಕಾಂಟ್ರಿಬ್ಯೂಷನ್ ಆಫ್ ಪೇಶಾವರ ಇದೆಯಲ್ಲ, ಅಂದರೆ ಆ ಪಾಕಿಸ್ತಾನದ ಭಾಗ ಇದೆಯಲ್ಲ, ಸೊ ಅದು ತುಂಬ ಜಾಸ್ತಿ ಚೀನಾಕ್ಕೆ. ಸೊ ಅಲ್ಲಿಂದ ಹೋದವರೇ ಭಾಳ ಜಾಸ್ತಿ. ಮತ್ತೊಂದು ತುಂಬ ಆಶ್ಚರ್ಯ ಆಯ್ತು ನನಗೆ, ಚೀನಾದಲ್ಲಿ ಚೀನಾ ಭಾಷೆ ಇದ್ರೂ ಚೀನಾದ ಹತ್ರ ಈ ತಕ್ಲಾಮಕಾನ್ ಇದೆಲ್ಲ ಇವೆಲ್ಲ ಮರುಭೂಮಿ ಸುತ್ತಮುತ್ತ ಇರೋವಂಥದ್ದು ಸಣ್ಣ ವಯಸ್ಸಸ್, ರಮ್ಯಸ್ಥಾನ ಅಂತ ಕರೆದಿದ್ದೀನಿ ನಾನು ಅವನ್ನ. ಆ ವಯಸ್ಸಸ್ಗಳಲ್ಲಿ ಇದ್ದಂಥ ಭಾಷೆ ಇಂಡೋ ಆರ್ಯನ್, ಸೊ ಇಂಡೋ ಯುರೋಪಿಯನ್ ಅಂತೀವಲ್ಲ, ಆ ಥರದ ಭಾಷೆ ಇದು. ಸಂಸ್ಕೃತಕ್ಕೆ ಹತ್ತಿರವಾದಂಥ ಭಾಷೆ ಆಗಿತ್ತು, ಚೀನಾ ಭಾಷೆ ಆಗಿರಲಿಲ್ಲ ಅದು. ಸೊ ಅದು ನಂಗೆ ಭಾಳ ಆಶ್ಚರ್ಯ ಕೊಡ್ತದ್ದು. ಎಲ್ಲೆಲ್ಲೂ ಯಾರ್ಯಾರೋ ಯಾವಾಗೂ ಹೋಗಿರ್ತಾರಲ್ಲ. ಸೊ ಎಷ್ಟು ಸತ್ಯವೋ ಗೊತ್ತಿಲ್ಲ, ಬಟ್ ನನಗೆ ಆಧಾರ ಎಲ್ಲ ಇತಿಹಾಸ ಗ್ರಂಥಗಳೇ. ಏನು ಇತಿಹಾಸ ಗ್ರಂಥ ಇದೆಯೋ ಅವನ್ನೆಲ್ಲ ಬಳಸ್ಕೊಂಡು ಬರೆದಿದ್ದೀನಿ ನಾನು. ಸೊ ಆ ಥರ, ಬಟ್ ಗೊತ್ತಾಗಲಿ ನಮಗೆ ಅಂತ. ಸೊ ಧನಾತ್ಮಕವಾಗಿ ಎಷ್ಟು ಇಂಪಾರ್ಟೆಂಟು ನೇಬರ್ ಕಂಟ್ರೀಸ್ ನಮಗೆ ಅಂತ. ಕಥೆ ಹೇಳಬೇಕಾಗಿದ್ದನ್ನು ಕಥೆ ಬರೀತಾ ಕಥೆಯ ಮೂಲಕ ಅರಿವನ್ನು ವಿಸ್ತರಿಸುವ ಯೋಚನೆ ಇದ್ದೇ ಇತ್ತು. ಹಂಗೆ ಇರುತ್ತೆ ಅಲ್ರಿ, ಬೇಕಲ್ಲ ಆ್ಯಕ್ಚುಲಿ ಗೊತ್ತಾಗಬೇಕು. ಅರಿವಿನ ವಿಸ್ತರಿಸ ಹಾಗೇ ಆಗುತ್ತೆ. ಕತೆ ಬರಿತಾ ಹೇಳ್ತಾ ಹೋಗ್ತೀವಿ ನಾವು ಅವನ್ನೆಲ್ಲವನ್ನು. ಕಥೆಯೇ ಮುಖ್ಯ ಇಲ್ಲ ಅಂತಲ್ಲ, ಕಡೆಗೆ ಓದುಗರಿಗೆ ಬೇಕಾಗಿರೋದು ಕಥೆಯೇ. ಆ ಕಥೆಯ ಮೂಲಕ ಏನೇನೋ ಸಂಗತಿಗಳನ್ನು ಹೇಳುವಂಥ ಒಂದು ಸಂದರ್ಭಗಳು ಬರುತ್ತಲ್ಲ. ಸೊ ಅದು ಐ ಫೀಲ್ ಆ್ಯಡ್ಸ್ ವ್ಯಾಲ್ಯೂ. ಬಟ್ ಈ ವಿವರ ಬರೆಯುವುದಿದೆಯಲ್ಲ, ಈ ಯಾವುದೇ 4 ಧಾರೆಗಳಲ್ಲಿ 4 ಧಾರೆಗಳು ಪ್ಯಾರಲಲ್ ಆಗಿನೇ ನಡೀತಾ ಇರ್ತಾವೆ. ಆ ನಡೆಯುವಾಗ ಆ ವಿವರಗಳು ಬರ್ತಾ ಹೋಗ್ತಾವಲ್ಲ, ಆ ಕಥೆ, ಆ ಪ್ಯಾರಗಳ, ಆ ಘಟನೆಗಳಲ್ಲಿ, ಆ ಸಂಗತಿಗಳಲ್ಲಿ ಬರುವವರು
ಇವುಗಳನ್ನು ಪುನರಾವೃತ್ತಿ ಆಗದೆ ಇರುವ ಹಾಗೆ ಮಾಡಿಕೊಂಡದ್ದು ಹೆಂಗೆ? ಪುನರಾವರ್ತಿ ಆಗಬಾರ್ದು, ಬಹಳ ಕಷ್ಟ ಅದು. ಆಗಿಲ್ಲ ಅದು, ಅದಕ್ಕೆ ಹೇಳ್ತಾ ಇದ್ದೀನಿ. ಕೆಲವೊಂದು ಕಡೆಯಲ್ಲಿ ಬರುತ್ತದು, ಮರುಕಳಿಕೆ ಆಗುತ್ತೆ. ಬಟ್ ನಮ್ಗೇನು ಗೊತ್ತಾ, ನಮ್ಮ ಕನ್ನಡ ಓದುಗರಿಗೆ ಇಂಗ್ಲೀಷ್ ಓದುಗರಿಗೆ ಒಂದು ವ್ಯತ್ಯಾಸ ಇದೆ. ನಮ್ಮ ಕನ್ನಡ ಅಂತಲ್ಲ, ಎಲ್ಲ ಯಾವುದೇ ದೇಸಿ ಭಾಷೆಯ ಓದುಗರಿಗೆ ಸ್ವಲ್ಪ ಮರುಕಳಿಕೆ ಬೇಕು. ಸೊ ಒಂದೇ ಸಂಗತಿಗಳನ್ನ ಮರುಕಳಿಸ್ಬೇಕು ಸ್ವಲ್ಪ ಅಲ್ಲಲ್ಲಿ. ಮರುಕಳಿಕೆ ಹೆಂಗ್ ಬರ್ತದೆ ಅಂತಂದ್ರೆ ಬೇರೆ ರೂಪದಲ್ಲಿ ಬೇರೆ ರೂಪದಲ್ಲಿ ಬರಬೇಕು. ಬಂದ್ರೆ ಅವರಿಗೆ ಅವೇರ್ನೆಸ್ ಬರುತ್ತೆ, ಓ ಇದಿದೆ, ಈ ಸಂಗತಿ ಇದೆ. ಇಲ್ಲ ಮರ್ತು ಬಿಡ್ತಾರೆ ಆ್ಯಕ್ಚುಲಿ, ಓದ್ಬೇಕಲ್ಲ, ಹಂಗಾಗುತ್ತೆ. ನಾನು ನೋಡಿದ್ದೀನಿ ಎಷ್ಟೊಂದು ಕಾದಂಬರಿಯಲ್ಲಿ ಸ್ವಲ್ಪ ಮರುಕಳಿಕೆ ಮಾಡ್ತಾರೆ. ಆ ಥರದ್ದು ಕೆಲವು ಕಡೆಯಲ್ಲಿ ಬಂತು ನಂಗೂ. ಬಟ್ ನಂಗೆ ಏನು ಅನ್ಸಂದ್ರೆ, ಇಟ್ಸ್ ಸಚ್ ಎ ಪವರ್ಫುಲ್ ಸಬ್ಜೆಕ್ಟ್, ಐ ಮೇ ಹ್ಯಾವ್ ಟು ಟೆಲ್ ಅಗೇನ್ ಅಂತ ಅನ್ನುವಂಥದ್ದು. ಬಟ್ ಆದಷ್ಟು ಕಡಿಮೆ ಮಾಡ್ಕೊಂಡಿರ್ತೀನಿ ನಾನು ಹೇಳ್ತಾ ಇರೋದು ಅದ್ರ ಬಗ್ಗೆ ಅಲ್ಲ, ಭಾಷೆಯ ಬಳಕೆಯಲ್ಲಿ ವ್ಯತ್ಯಾಸ ಮಾಡ್ತಾ ಹೋಗ್ತದಿದೆಯಲ್ಲ. ಪ್ಲಾಟೇ ಬೇರೆ ಬೇರೆ, ನಾಲ್ಕು ಪ್ಲಾಟ್ ಬೇರೆ ಅಂದ್ರೆ ಸೈಮಲ್ಟೇನಿಯಸ್ಲಿ ಯು ಆರ್ ರೈಟಿಂಗ್ 4 ಸ್ಟೋರೀಸ್ ಬರೀತಾ ಇದ್ದೀನಿ, ಒಂದೇ ಕಾಲಕ್ಕೆ ಒಂದೇ ಕಾಲಕ್ಕೆ ಬರೀತಾ ಇರುವಾಗ ಅದೊಂದು ಚಾಲೆಂಜ್ ಅಲ್ವಾ? ಚಾಲೆಂಜ್ ಅದು ಆ್ಯಕ್ಚುಲಿ ಕಂಪ್ಲೀಟ್. ಬಟ್ ಗೊತ್ತಿಲ್ಲ ನಂಗೆ ಅದು ಹೆಂಗೆ ಏನು ಜಾಣತನ ಮಾಡಿದೆ ಅಂತ ನೆನಪಾಗ್ತಿಲ್ಲ ನನಗೆ, ಗೊತ್ತಾ. ಐ ಆಮ್ ನಾಟ್ ಏಬಲ್ ಟು ಥಿಂಕ್ ಅಬೌಟ್ ಇಟ್. ಬಟ್ ಅದು ಮಾತ್ರ ಚಾಲೆಂಜ್. ಅದು ಒಂದೇ ಟೈಮ್ ಫೇಸಲ್ಲಿ ಏನೇನೆಲ್ಲ ನಡೀತಾ ಇದೆ ಅನ್ನೋಂಥದ್ದು. ಈಗ ಒಂದೇ ಕಥೆಯನ್ನು ಡೆವಲಪ್ ಮಾಡಿ ಲೀನಿಯರ್ ನರೇಷನ್, ಅದು ಬಂದ್ಬಿಡುತ್ತೆ, ಸಮಸ್ಯೆ ಇರಲ್ಲ. ಇಲ್ಲಿ ಹೀಗೆ 4 ಪ್ಯಾರಲಲ್, 4 ಬೇರೆ ಬೇರೆ ದೇಶದವರು, ಬೇರೆ ಬೇರೆ ಆಲೋಚನಾ ಕ್ರಮ, ಬೇರೆ ಬೇರೆ ಧರ್ಮ ಬೇರೆ ಅವ್ರದ್ದೆಲ್ಲರದು, ಅವರ ಆಹಾರ ಕ್ರಮಗಳು ಬೇರೆ, ಅವರ ನಂಬಿಕೆಗಳು ಬೇರೆ, ಅವ್ರ ವಾಣಿಜ್ಯ ಬೇರೆ, ಎಲ್ಲವೂ ಬೇರೆ, ಅವರ ವೃತ್ತಿಗಳು ಬೇರೆ, ವಾತಾವರಣ ಬೇರೆ, ಒಬ್ಬೊಬ್ಬರ ವಾತಾವರಣ ಒಂದೊಂದು. ಆ್ಯಕ್ಚುಲಿ ಅವಿಷ್ಟನ್ನ ತರಬೇಕಿತ್ತು, ತಂದು ಅದನ್ನು ತಗೊಳ್ಬೇಕಾಗಿತ್ತು. ಕಷ್ಟ ಆ್ಯಕ್ಚುಲಿ, ಇಲ್ಲ ಅಂತ ಹೇಳಲ್ಲ, ಕಷ್ಟವೇ ಬರೆಯೋದು ಈ ಥರ. ಬಟ್ ಅಧ್ಯಯನ ಮಾಡಿದರೆ ಬರಿಬೋದು ಅನ್ಸುತ್ತೆ, ನನಗೆ ಇದರದ್ದು ಇನ್ನೊಂದು ವಿಶೇಷ ಅಂತ ಅನಿಸಿದ್ದು ಅಂತಂದರೆ ಭಾಷೆಗಾಗಿ ಏನು ಮಾಡಿದ್ರಿ? ಇದು ಏನಾಯ್ತಂದರೆ, ಅದು ನನಗೂ ಗೊತ್ತಾಯಿತು ಭಾಷೆ ಬದಲಾಗಿದೆ ನಂದು. ಅಂದರೆ ನಾನು ಇಲ್ಲಿ ತನಕ ಏನು ಅಂತಂದರೆ, ಕತೆಗಾರ ಯಾವತ್ತು ತುಂಬ ಡ್ರೈ ಭಾಷೆಯಲ್ಲಿ ಹೇಳಬೇಕು ಅಂತ ಕಳ್ತಿದ್ದೆ ನಾನು. ನ್ಯೂಟ್ರಲ್ ಆಗಿ ಏನು ಮೆಟಾಫರ್ಸ್ ಯೂಸ್ ಮಾಡಬಾರ್ದು, ಏನೇನು ಇದಾಗಬಾರ್ದು, ಸುಮ್ಮನೆ ನೇರವಾಗಿ ಆಲ್ಮೋಸ್ಟ್ ಕತೆ ಥರ ಹೇಳಬೇಕು ಅಂದ್ಕೊಳ್ತಾ ಇದ್ದೆ. ಬಟ್ ಏನಾಗಿದೆ, ನಂದು ಅಭ್ಯಾಸ ಅಂತ ಒಂದು ಗ್ರೂಪ್ ಇದೆ ನಮ್ಮದು, ಎಲ್ಲರೂ ಸೇರಿಬಿಟ್ಟು ಹಳೆಗನ್ನಡಗಳನ್ನ ಓದ್ತಾ ಇರಬೇಕಲ್ಲ. ಇತ್ತೀಚೆಗೆ ರಾಘವಾಂಕನ ಅದೇ ಟೈಮ್ನಲ್ಲಿ ಪ್ಯಾರಲಲ್ ಆಗಿ ರಾಘವಾಂಕನ ಓದಿದ್ವಿ. ಆಮೇಲೆ ಜನ್ನನ್ನು ಪೂರ್ತಿಯಾಗಿ ಓದ್ತದೆ. ನನಗೆ ಅವರು ಭಾಷೆಯನ್ನು ಹೆಂಗೆ ಬಳಸ್ತಾರಲ್ಲಪ್ಪ ಅಂತ ನಂಗೆ ಬಹಳ ಆಶ್ಚರ್ಯ ಆಯಿತು ಆ್ಯಕ್ಚುಲಿ. ಸೊ ಭಾಷೆಯ ಬಳಕೆಯ ಕ್ರಮ ಇದೆಲ್ಲ, ಎಷ್ಟು ಮೆಟಾಫರ್ಸ್, ಎಷ್ಟು ಮನಸ್ಸಿಗೆ ನಾಟುತ್ತಲ್ಲ ಇವ್ರು ಬಳಸೋ ಮೆಟಾಫರ್ಸು ಅಂತ. ಆಮೇಲೆ ಬಸವಣ್ಣನ ಓದ್ಕೊಂಡೆ. ಸೊ ಇದನ್ನು ಬರೆಯೋ ಟೈಮ್ನಲ್ಲಿ ಬಸವಣ್ಣನ ಓದ್ತಾ ಇದ್ದೆ ನಾನು ಪೂರ್ತಿಯಾಗಿ. ಬಸವಣ್ಣನ ಭಾಳ ಇಷ್ಟ ಆಗಿದ್ದು ನನಗೆ ಆ ಕನ್ನಡ ಕನ್ನಡನ ಹೆಂಗೆ ಬಳಸಬೇಕು ಅನ್ನೋಂಥದ್ದು. ಒಂಥರ ಯಾರಾದರೂ ಒಳ್ಳೆ ಕನ್ನಡ ಕಲ್ತ್ಕೋಬೇಕಪ್ಪ, ಏನು ಓದಬೇಕು ಅಂತ ಕೇಳಿದರೆ ನಾನು ಬಸವಣ್ಣನ ವಚನ ಓದಿ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಅಷ್ಟು ಚೆನ್ನಾಗಿವೆ ಅವು ವಚನಗಳು. ಆ ಭಾಷೆ ಅವು ಬಸವಣ್ಣನ ಮೆಟಾಫರ್ಸ್ ಬಳಸ್ತಾರೆ, ಎಷ್ಟು ಚೆನ್ನಾಗಿ ಮೆಟಾಫರ್ಸು. 3 ಮೆಟಾಫರ್ಸ್ ತೊಗೊಂಡು ಆಮೇಲೆ ಕನ್ಕ್ಲೂಷನ್, 3 ಮೆಟಾಫರು ಕನ್ಕ್ಲೂಷನ್. ಅದು ಒಂದು ಅವ್ರ ವಚನ ಸ್ಟೈಲ್, ಪ್ಯಾಟರ್ನ್ ಅಲ್ಲ ಅದು. ಸೊ ಅದನ್ನೆಲ್ಲ ಓದ್ಕೊಂಡಾಗ ನಾನು ಇದನ್ನು ಬಳಸ್ಬೇಕು, ನಾನು ಸುಮ್ಮನೆ ಯಾಕೆ ಇಷ್ಟು ಡ್ರೈನಲ್ಲಿ ಬರೀಲಿಕ್ಕೆ ಹೋಗ್ತಿದ್ದೀನಿ ಇಷ್ಟು ದಿನ ಹಠ ಹಿಡಿದವ್ರ ಥರ. ಸೊ ಲೆಟ್ ಮಿ ಟ್ರೈ ಇಟ್ ಅಂತ ಈ 3 ಜನದ ಪ್ರಭಾವದಿಂದ ಬರೆದಿದ್ದು ನಾನು ಅದನ್ನು. ಅದು ನಂಗೆ ಗೊತ್ತಾಗ್ತಾ ಇತ್ತು. ನಂಗೆ ಮೆಟಾಫರ್ಸ್ ತರೋದು ಅಷ್ಟು ಕಷ್ಟ ಅನಿಸ್ಲಿಲ್ಲ ನನಗೆ ಆ್ಯಕ್ಚುಲಿ. ಸೊ ತರ್ಬೋದು, ಇದು ಮಾಡ್ಬೋದು ಅಂತ ಆಯಿತು. ಬಟ್ ಅದೇ ಇನ್ನು ಓದುಗರು ಹೆಂಗೆ ಅನಿಸುತ್ತೆ ಅಂತ ಹೇಳ್ಬೇಕಷ್ಟೇ. ಅದು ಕತೆ ಬರೆಯುವಾಗ ಒಂದು ಕತೆ ಹೇಳೋದು ಮಾತ್ರ ಇರ್ತದೆ, ಪೊಯಿಟ್ರಿ ಕಡೆಗೆ ಗಮನ ಹರಿಸ್ಬೇಕಂತ ಇರಲ್ಲ. ಮುಂಚೆ ಯಾವತ್ತು ಪೊಯಿಟ್ರಿ ಪೊಯಿಟ್ರಿನೇ ಅಲ್ಲ, ನನ್ನ ಪೊಯಿಟ್ರಿನೇ ನಂಗೆ ಬರೋದೇ ಇಲ್ಲ ಅಂತ ನನಗೆ, ಅದು ಒಲ್ದೇ ಇಲ್ಲ ಅಂತ ನಾನು ದೂರ ಇಟ್ಟಿದ್ದೆ. ನಾನು ಇದನ್ನ ಬರೆದ್ರೆ ನೀವು ಪೊಯಿಟ್ ಅಲ್ಲ ಅಂತ ಹೇಳಲಿಕ್ಕಾಗಲ್ಲ. ಇದು ಹಂಗಾಗಿದೆ ಅಲ್ಲ, ಸ್ವಲ್ಪ ಹೇಳ್ತಾರೆ ಎಲ್ಲರೂ ಪೊಯಿಟ್ರಿ ಬಂದಿದೆ ಇದರಲ್ಲಿ ಅಂತಾರೆ. ಅಂದರೆ ಇದೇ ಏನಾದ್ರೂ ಅದು ಬಂದಿದ್ರೆ, ಒಂದು ಕಾವ್ಯ ಭಾಷೆ ಬಂದಿದ್ರೆ ಅದಕ್ಕೆ ಕಾರಣ ರಾಘವಾಂಕ, ಜನ್ನ ಮತ್ತು ಬಸವಣ್ಣ. ಸೊ ಅವ್ರು ಮೂವರು ಮುಖ್ಯ ಆಗ್ತಾರೆ ಆ್ಯಕ್ಚುಲಿ. ಅವ್ರು 3 ಜನ ಓದ್ಕೊಂಡೆ ನಾನು. ಇದು ಬರೆಯೋದು ಶುರು ಮಾಡೋ ಟೈಮ್ನಲ್ಲಿ ಇವಿಷ್ಟು ಓದ್ಕೊಂಡೆ ನಾನು. ಈಗ ನನಗೆ ಇನ್ನೊಂದು ಕುತೂಹಲ ಏನಂದರೆ, ಈಗ ತೇಜು ತುಂಗಭದ್ರ ಇರಲಿ, ಮೋಹನ್ ಸ್ವಾಮಿ ಇರಬಳ್ಳಿ, ಅಥವಾ ಅದಕ್ಕಿಂತ ಮೊದಲಿನ ಪುಸ್ತಕಗಳು, ಒಂದು ಪುಸ್ತಕ ಬರೆದ ಮೇಲೆ ಲೇಖಕನಿಗೆ ಒಂದು ಇಮೇಜ್ ಬಿಲ್ಡ್ ಆಗುತ್ತೆ. ಆ ಇಮೇಜು ಲೇಖಕನ ಮೇಲೆ ಪ್ರೆಷರನ್ನು ಕ್ರಿಯೇಟ್ ಮಾಡುತ್ತಾ?
ಮಾಡುತ್ತೆ. ಏನಂದರೆ ಈ ತೇಜೋ ಇಷ್ಟು ತನಕ ನಂಗೆ ಆಗಿರಲಿಲ್ಲ, ಅಂದರೆ ಒಂದು ಲೆಕ್ಕದಲ್ಲಿ ಕಡಿಮೆ ಇತ್ತೇನೋ. ತೇಜೋ ಬರೆದ್ಮೇಲೆ ಅದು ಎಷ್ಟು ಪ್ರೆಷರ್ ಶುರುವಾಗುತ್ತೆ ಅಂದರೆ ಎಲ್ಲಿ ಹೋದ್ರೂ ಅದರ ಹೊಗಳಿಕೆ, ಎಲ್ಲಿ ಹೋದ್ರೂ ಮುಂದಿನ ಪುಸ್ತಕ ಏನು ಅಂತಂದಾಗ ಟೆನ್ಷನ್ ಆಗುತ್ತೆ. ಆ್ಯಕ್ಚುಲಿ ನಂಗೆ ಆಯಿತು, ಆದಷ್ಟು ಅದನ್ನು ತಪ್ಪಿಸ್ಕೊಳ್ಬೇಕು, ಯಾಕೆಂದರೆ ಅದಕ್ಕೆ ಬಲಿ ಆಗಿಬಿಟ್ರೆ ನಾವು ಹಾಳು ಮಾಡ್ತೀವಿ ಮತ್ತೆ ಪುಸ್ತಕನ. ಸೊ ತಪ್ಪಿಸ್ಕೊಳ್ಬೇಕಂತ ಭಾಳ ಟ್ರೈ ಮಾಡಿದೆ ನಾನು. ಬಟ್ ಒಂದು ಹೇಳಬಲ್ಲೆ, ನಾನು ಮೋಹನ ಸ್ವಾಮಿ ಹಾಕಿದಷ್ಟು ಪ್ರೆಷರ್ ತೇಜೋ ಹಾಕಲಿಲ್ಲ. ಮೋಹನ ಸ್ವಾಮಿ ಏನಾಗ್ಬಿಡುತ್ತೆ ಅಂದರೆ ಅದೊಂಥರ ಯಾರೂ ನಿರೀಕ್ಷೆ ಮಾಡಿದಂಥ ಒಂದು ವಿಷಯದ ಬಗ್ಗೆ ಬರೆದ್ಬಿಟ್ಟೆ. ವ್ಯಕ್ತಿಗತ ಆಗ್ಬಿಟ್ಟು ಅದರಿಂದ ಹೊರಗೆ ಬರೋದೇ ಕಷ್ಟ ಆಗೋಯ್ತು ನನಗಂತೂ. ಇನ್ನು ಬೇರೆ ನಮ್ಮ ಕಮ್ಯುನಿಟಿ ಅಂತೂ LGBT ಕಮ್ಯುನಿಟಿ ಅಂತೂ ನಾನು ಅದಷ್ಟೇ ಬರಿಬೇಕು ಅನ್ನೋಷ್ಟು ನಿರೀಕ್ಷೆ ಮಾಡಿದ್ರು ನನ್ನಿಂದ. ಸೊ ಅದೇ ಬರಲಿ, ಇನ್ನೊಂದು ಬರಲಿ, ಮೋಹನ್ ಸ್ವಾಮಿ ಪಾರ್ಟ್ 2 ಅಂತ. ಈ ಕಡೆಗೆ ಬೇರೆ ಕನ್ನಡನೆಲ್ಲ ಅದ್ರ ಬಗ್ಗೆ ಬರೀಲೇಬಾರ್ದು, ಇನ್ನೆಂದು ಅದ್ರ ಬಗ್ಗೆ ಹತ್ತಿರ ಕೂಡ ಹೋಗಬೇಡ ಅನ್ನೋ ಥರ ಶುರು ಮಾಡಿದ್ರು. ಬಟ್ ಎರಡೂ ಅಲ್ಲ ಸತ್ಯ. ಸೊ ನನಗೇನು ಬೇಕಾಗುತ್ತೋ ಅದು, ನನಗೇನು ಸರಿ ಅನಿಸುತ್ತೋ ಅದು ಬರಿಬೇಕು ಅನ್ನೋದು ಆ ಒಂದು ಎಚ್ಚರ ಇರುತ್ತೆ ನನಗೆ, ಯಾವಾಗಲೂ ಎಚ್ಚರ ಇರುತ್ತೆ. ಇದು ನನ್ನ ಬಹುಶಃ ಬರವಣಿಗೆಯ ಪ್ರಾಮಾಣಿಕತೆ ಅಂತೀನಿ. ನೀವು ಯಾರಿಗಾಗಿಯೋ ಬರೀತಾ ಇಲ್ಲ, ಬರೀ ಪ್ರಾಮಾಣಿಕವಾಗಿ ಇದು ಬರೀತಿದ್ದೀನಿ, ಇದು ಸರಿ ಇದೆ, ನನಗೆ ಇದು ಬಹುಶಃ ಇಷ್ಟ ಆಗ್ಬೋದು ಅನ್ನುವಂಥ ಒಂದು ಕಲ್ಪನೆ ನಮಗೆ ಬೇಕಾಗುತ್ತೆ ಅನಿಸುತ್ತೆ ನನಗೆ. ಅಟ್ಲೀಸ್ಟ್ ನನಗೆ ಆ್ಯಸ್ ಎ ಬರಹಗಾರನಾಗಿ ನಾನು ಬರಿತಾ ಇರೋದು ಮುಖ್ಯ ಅಂತ ಅನಿಸ್ಬೇಕು, ಯಾರನ್ನೂ ಮೆಚ್ಚಿಸೋದಕ್ಕಲ್ಲ ಅನ್ನುವಂಥದ್ದು. ಅದು ಆದಾಗ ಸ್ವಲ್ಪ ಅದರಿಂದ ತಪ್ಪಿಸ್ಕೊಳ್ಬೋದೇನೋ. ಬಟ್ ಪ್ರೆಷರ್ ಈಸ್ ದೇ, ಯು ಹ್ಯಾವ್ ಟು ಡೀಲ್ ವಿತ್ ಇಟ್. ಈಗ ತೇಜೋದಲ್ಲಿನ ಕೆಲವು ಸಂಗತಿಗಳು ವಿವಾದಕ್ಕೆ ಒಳಗಾದ ಸ್ವಲ್ಪ ಆಯ್ತಲ್ವಾ? ಆ ವಿವಾದ ಇದನ್ನು ಬರೆಯುವಾಗ ಎಚ್ಚರಿಕೆಯನ್ನು ಉಂಟು ಮಾಡ್ತದೋ ಏನು ಪ್ರೆಷರನ್ನು ಉಂಟು ಮಾಡುತ್ತೆ? ಕೆಲವೊಮ್ಮೆ ಮಾಡುತ್ತೆ, ಭಯ ಆಗುತ್ತೆ. ಆ್ಯಕ್ಚುಲಿ ಇದೇನು ನಾನು ಯಾರಿಗನ್ನ ಇದು ಮಾಡ್ತಾ ಇದ್ದೀನೇನೋ ಅನ್ನುವಂಥ ಒಂದು ಭಯವನ್ನು ಮಾಡುತ್ತೆ, ವಿಚ್ ಈಸ್ ಸ್ಯಾಡ್. ಅದು ಈ ಕಾಲದ ದುರಂತ. ಆ್ಯಕ್ಚುಲಿ ಈ ಕಾಲದ ದುರಂತ. ನನಗನ್ಸೋದು ಆ ಪ್ರೆಷರ್ ಕ್ರಿಯೇಟ್ ಮಾಡಿದ್ರಿಂದ ಅದನ್ನು ಹೊರಗೆ ಬರ್ಲಿಕ್ಕೂ ಸಾಧ್ಯ ಆಯ್ತಲ್ಲ ಅಂತೂ ಅನಿಸುತ್ತಲ್ವ ಮಟ್ಟಿಗೆ. ಬಟ್ ಲೇಖಕನಿಗೆ ಆ ಪ್ರೆಷರ್ ಇರಬಾರ್ದು ಅನ್ಸುತ್ತೆ ನನಗೆ. ಯಾಕೆಂದರೆ ಬಟ್ ಆ ಪ್ರೆಷರ್ ಇಲ್ಲದೆ ಇರೋ ಕಾರಣಕ್ಕಾಗಿ ಇದನ್ನು ಬರ್ಲಿಕ್ಕೆ ಕಾರಣಕ್ಕಾಗಿ ಇದನ್ನು ಬರ್ಲಿಕ್ಕೆ ಆಯ್ತು ಅಂತ ನನಗೆ ಅನ್ಸುತ್ತೆ. ಏನು ಗೊತ್ತಿಲ್ಲ, ಇದು ನೀನು ಧನಾತ್ಮಕವಾಗಿ ನೋಡ್ತಿದ್ರೆ ನಾನು ಋಣಾತ್ಮಕವಾಗಿ ನೋಡ್ತಾ ಇದ್ದೀನಿ ಒಂದೇ ಸಂಗತಿಗಳನ್ನ ಓದಿರೋದ್ರಿಂದ ನನಗೆ ಅನಿಸ್ತಾ ಇದೆ ನನಗೆ. ಯಾಕೆಂದರೆ ಬುದ್ಧ ಧರ್ಮ ಬರಿತಾ ಇದ್ದೀನಿ ನಾನು ಇಲ್ಲಿ. ಸೊ ಐ ವಾಸ್ ವೆರಿ ಕೇರ್ಫುಲ್. ಆಮೇಲೆ ಹಿಂದೂ ಧರ್ಮ ಬಹಳ ಕಡಿಮೆ ಟಚ್ ಮಾಡಿದ್ದೀನಿ, ಹೆಚ್ಚು ಕಡಿಮೆ ಇಲ್ಲವೇ ಇಲ್ಲ ಅನ್ನೋಷ್ಟು. ಮಥುರಾದಲ್ಲಿ ಬರುತ್ತೆ ಸ್ವಲ್ಪ ಮಟ್ಟಿಗೆ, ಬಟ್ ಆದರೂ ಕಡಿಮೆ ಟಚ್ ಮಾಡಿದ್ದೀನಿ ನಾನು. ಯಾಕೆಂದರೆ ಅದರಲ್ಲಿ ತುಂಬ ಮಾಡಿಬಿಟ್ಟಿದೆ, ಕಾನ್ಷಿಯಸ್ ಅಲ್ಲ ಅನ್ಸುತ್ತೆ. ಯಾಕೆಂದರೆ ನಂಗೆ ಹಿಂದೂ ಧರ್ಮದ ಬರೆದ್ಬಿಟ್ಟಿದ್ದೀನಿ ನಾನು, ಸಾಕಷ್ಟು ಬರೆದಿದ್ದೆ ನಾನು, ಇದರೊಳಗೆ ತುಂಬ ಬರೆದಿದ್ದೆ ನಾನು. ಸೊ ಬಟ್ ಇಲ್ಲಿ ಬೌದ್ಧ ಧರ್ಮ ನನಗೆ ಗೊತ್ತಿಲ್ಲ ಜಗತ್ತು ಬೌದ್ಧ ಧರ್ಮ. ಬಟ್ ಐ ವಾಸ್ ಫ್ಯಾಸಿನೇಟೆಡ್. ಬುದ್ಧನ ಓದ್ಕೊಂಡ್ಮೇಲೆ ತುಂಬ ಖುಷಿ ಆಯ್ತು ನನಗೆ. ಬುದ್ಧ ಭಾಳ ಇಷ್ಟ ಆಗ್ಬಿಟ್ಟ. ಆ್ಯಕ್ಚುಲಿ ನಾನು ಓದಿರಲಿಲ್ಲ, ಇವನ್ನೆಲ್ಲ ಓದ್ಕೊಂಡವನೇ ಅಲ್ಲ ನಾನು ಮುಂಚೆ. ಇವಾಗ ಓದಿದೆ ಕೂತ್ಕೊಂಡು, ಎಷ್ಟು ಬುದ್ಧನ ಬಗ್ಗೆ ಓದಿ 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 ಬುದ್ಧನ ಬಗ್ಗೆ ತಿಳ್ಕೊಂಡು ಇದು ಮಾಡಿಕೊಂಡೆ ನಾನು. ಬುದ್ಧನು ಮತ್ತೊಬ್ಬ ಒಳ್ಳೆ ಮೆಟಾಫರ್. ನಾವು ಬುದ್ಧಂಗೂ ರೂಪಕಗಳನ್ನು ತರೋದು ಚೆನ್ನಾಗಿ ಗೊತ್ತು ಭಾಷೆಯಲ್ಲಿ. ಸೊ ಬುದ್ಧ ತುಂಬ ರೂಪಕಗಳನ್ನ ಹೇಳ್ತಾನೆ, ಎಷ್ಟು ಹೇಳ್ತಾನೆ ಅಂದರೆ ಅಷ್ಟು ಹೇಳ್ತಾನೆ. ಹೋಗ್ತಾ ಹೋಗ್ತಾ ಇವತ್ತು ಬಿಟ್ಟರೆ ಗೊತ್ತಾಗುತ್ತೆ, ಬುದ್ಧನಲ್ಲಿ ಕೂಡ ಸಾಕಷ್ಟು ಮೆಟಾಫರ್ಸ್ ಇರುತ್ತೆ. ಸೊ ಅದು ಕೂಡ ಬಹಳ ಇಷ್ಟ ಆಗಿತ್ತು ನನಗೆ. ಬಟ್ ಎಲ್ಲೂ ಕಾನ್ಷಿಯಸ್ ಆಗ್ತದೆ, ಏಕೆಂದರೆ ನನಗೆ ಕಾನ್ಫ್ಲಿಕ್ಟ್ ಬೇಡ ಅನಿಸುತ್ತೆ. ದಟ್ಸ್ ಮೈ ವೀಕ್ನೆಸ್. ಕೆಲವರಿಗೆ ಕಾನ್ಫ್ಲಿಕ್ಟ್ ಬೇಕು ಅನಿಸುತ್ತೆ, ಅಂದರೆ ಸಂಘರ್ಷ ಇರಬಾರ್ದು. ಅಲ್ಲ, ನನಗೆ ಸೊಸೈಟಿ ಸಂಘರ್ಷ ಬೇಡ ಅಂತ. ಅಂದರೆ ಬರೆದ ಮೇಲೆ ಯಾರೂ ಗಲಾಟೆ ಮಾಡಿದ್ರೆ ನನಗೆ ಏನು ಮಾಡಲಿ ನಾನು? ಹೊರಗಿಂದ ಕಾದಂಬರಿಯ ಒಳಗಡೆ ಸಂಘರ್ಷದಿರೋ ಕಾದಂಬರಿನೇ ಇಲ್ಲ. ಬಟ್ ಯಾವುದೋ ಕಾರಣಕ್ಕಾಗಿ ಪಟ್ಟಿದರ ಕಾರಣ ನಂಗೆ ಅದು ಇಷ್ಟ ಅಲ್ಲ. ನನಗೆ ಒಂದೇನ ಬೇಡ್ಕೊಳ್ತೀನಿ ಅಂದರೆ, ಯಾವುದೋ ಕಾಂಟ್ರವರ್ಸಿ ಆಗಿ ನನ್ನ ಪುಸ್ತಕ ಹಿಟ್ ಆಗ್ಬೇಕಂತ ನಂಗೆ ಖಂಡಿತವಾಗೂ ಅನ್ಸಲ್ಲ. ಐ ಡೋಂಟ್ ವಾಂಟ್ ದಟ್ ಇನ್ ಮೈ ಲೈಫ್. ಕಾಂಟ್ರವರ್ಸಿ ಆಗಿ ಪುಸ್ತಕ ಕತೆ ಇಷ್ಟ ಆಗಿ ಪುಸ್ತಕ ಹಿಟ್ಟಾದರೆ ನನಗೆ ಏನು ಸಮಸ್ಯೆ ಇಲ್ಲ. ಬಟ್ ಯಾವುದೋ ಕಾಂಟ್ರವರ್ಸಿ ಆಗಿ ಅನಂತರ ನನ್ನ ಹೆಸರು ಪ್ರಚಾರಕ್ಕೆ ಬರೋದು ಅದು ಮಾತ್ರ ನಂಗೆ ಬೇಡ ಅಂದರೆ ಬೇಡ. ಐ ಜಸ್ಟ್ ಡೋಂಟ್ ವಾಂಟ್. ಇದನ್ನು ಜಾಣ ನಡೆ ಅಂತ ಅನ್ಬೋದಾ? ಗೊತ್ತಿಲ್ಲ, ಇರ್ಬೋದು. ಅಥವಾ ಹೆದರಿಕೆ ನಡೆಯನ್ನು. ನಂಗೆ ಹೆದರಿಕೆ ಅನಿಸುತ್ತೆ, ಬೇಡಪ್ಪ ಶ್ರೀರಾಮ ಯಾರ ಜೊತೆಲಿ ಯಾಕೆ ಜಗಳನ್ನ. ಏಕೆಂದರೆ ಒಂದು ಗಮನಿಸಿದ್ದೀನಿ, ಕತೆಗಾರಂಗೆ ಪೀಸ್ಫುಲ್ ಮೈಂಡ್ ಬೇಕು. ಆವಾಗ ಎಲ್ಲ ಸಂಗತಿಗಳನ್ನು ಆಲೋಚಿಸಬಲ್ಲ. ಯಾವಾಗ ಆ ಶಾಂತತೆ, ಮನಸ್ಸಿನ ಶಾಂತತೆ, ಎಲ್ಲ ಡೈಮೆನ್ಷನ್ಸು ಮತ್ತು ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋಕ್ಕೆ ಮನಸ್ಸು
ಇದಾಗಿರಬೇಕು, ಶಾಂತವಾಗಿರಬೇಕು, ಪ್ರಶಾಂತವಾಗಿರಬೇಕು. ಆವಾಗ ಎಲ್ಲ ಸಂಗತಿಗಳನ್ನು ಆಲೋಚನೆ ಮಾಡ್ತೀವಿ ನಾವು. ನೀವು ಅದನ್ನು ಇದು ಮಾಡಿಬಿಟ್ಟು ನೀವು ಉದ್ರೇಕಕ್ಕೊಳಗಾಗಿ ಅದರಿಂದ ಏನೋ ಬರವಣಿಗೆ ಮಾಡ್ತೀನಿ ಅಂತ ಹೋದ್ರಿ ಅಂತಂದರೆ ನೀವು ಅದು ಆಗಲ್ಲ, ಅದು ಒನ್ ಡೈಮೆನ್ಷನಲ್ ಆಗುತ್ತೆ ಅವಾಗ. ಯಾಕೆಂದರೆ ಆ ಉದ್ರೇಕವೇ ಇರುತ್ತೆ ನಿಮ್ಮಲ್ಲಿ. ಸೊ ಅದಕ್ಕಾಗಿ ನಾನು ಯಾವಾಗಲೂ ಆಕ್ಟಿವಿಸಮ್ ಆ್ಯಂಡ್ ಕ್ರಿಯೇಟಿವಿಸಮ್ ಎರಡು ಒಂದಕ್ಕೊಂದು ಆಗಲ್ಲ, ಎರಡು ಹೊಂದಾಣಿಕೆ, ಎರಡು ಪರಸ್ಪರ ಅಪೋಸಿಟ್. ಯಾಕೆಂದರೆ ಇಲ್ಲಿ ನಮಗೆ ಬಹುಮುಖನೇ ಮುಖ್ಯ. ಇಲ್ಲಿ ಸೃಷ್ಟಿಸುವುದು ಸೃಷ್ಟಿ ಕ್ರಿಯೆ ಇದು ಅಲ್ಲ, ಒಂದು ಸೃಷ್ಟಿಸುವುದರ ಜೊತೆಗೆ ಮಲ್ಟಿ ಲೇಯರ್ಡ್, ಮಲ್ಟಿ ಕಲರ್ಡ್, ಅಂದ್ರೆ ಮಲ್ಟಿ ಡೈಮೆನ್ಷನ್ಸ್ ಬರುತ್ತೆ ಅಂದ್ರೆ ನೀವು ಒಂದಕ್ಕೆ ಸ್ಟಿಕ್ ಆಗ್ತಿದ್ರೆ ನನಗೆ ಇನ್ನೊಂದು ತಪ್ಪು ಅಂತ ಅನ್ಸ್ಬಿಟ್ಟೆ ಅಂದ್ರೆ ನಾನು ಇವಾಗ ಅಲ್ಲಿ ನಾನು ಅದನ್ನ ವಿಲನ್ ಮಾಡ್ಬಿಡ್ತೀನಿ ಅವನ್ನ. ಇನ್ನೊಂದು ಪಾತ್ರ ನನ್ನ ವಿರುದ್ಧದ ನಂಬಿಕೆ ಇರೋನ್ನ ವಿಲನ್ ಮಾಡ್ಬಿಡ್ತೀನಿ. ಅದು ಮಾಡಬಾರ್ದು ಅನ್ನೋದೇ ಕಾನ್ಶಿಯಸ್ನೆಸ್ ತಾನೇ ನಂಗೆ ತುಂಬ ಬೇಕು. ಅದಕ್ಕೆ ಪ್ರಶಾಂತವಾದಂಥ ಮನಸ್ಸು ಬೇಕು ನನಗೆ. ಆ ಪ್ರಶಾಂತತೆ ಕಳ್ಕೊಂಡಂಥ ಒಂದು ಯಾವುದೋ ಹೊರಗಿನಿಂದ ಆಯಿತು ಅಥವಾ ನನ್ನ ಬದುಕಿನಲ್ಲೇ ಆಯಿತು ಅಂತಂದರೆ ನನ್ನ ಕತೆ ಬರೀಲಾರೆ, ನಿಂತು ಹೋಗುತ್ತೆ, ಅಲ್ಲಿಗೆ ನನ್ನ ಕತೆ ನಿಂತು ಹೋಗುತ್ತೆ ಅನಿಸುತ್ತೆ ನನಗೆ. ಅದರಿಂದ ನಾನು ಐ ಡೋಂಟ್ ವಾಂಟ್ ಟು ಬಿ ಇನ್ ಎನಿ ಕಾಂಟ್ರವರ್ಸಿ ಫಾರ್ ದಟ್ ಮ್ಯಾಟರ್. ಇದು ಗೊತ್ತಿಲ್ಲ, ಯಾಕೆಂದರೆ ನಿರೀಕ್ಷೆ ಹೆಂಗಿರುತ್ತೆ ಅಂತಂದರೆ ಎಷ್ಟು ಕಡೆಯಲ್ಲಿ ಕತೆಗಾರ, ಕಾದಂಬರಿಕಾರ ಅಂದರೆ ಅವನು ಆ್ಯಕ್ಟಿವಿಸ್ಟ್ ಆಗಬೇಕು ಅನ್ನುವಂಥ ಒಂದು ನಿರೀಕ್ಷೆಗಳು ಕಾಣಿಸುತ್ತೆ ನನಗೆ. ಎಷ್ಟು ಸೋಷಿಯಲ್ ಮೀಡಿಯಲ್ಲಿ ನೋಡ್ತೀನಿ, ಫೇಸ್ಬುಕ್ಕಲ್ಲಿ ನೋಡ್ತೀನಿ. ನಾನು ಹೋಗಿ ನಿಜವಾಗಿ ನೀವು ಆ್ಯಕ್ಟಿವಿಸಮ್ ಆಗಿ ನಿಂತ್ಕೊಂಡ್ಬಿಟ್ಟೆ ನಾನು ಅಂತಂದರೆ ನನ್ನ ಕತೆ ಬರೀಲಾರೆ ಅನಿಸುತ್ತೆ ನನಗೆ, ಕಾದಂಬರಿ ಬರೀಲಾರೆ ಅಂತ ಅನಿಸುತ್ತೆ. ಯಾಕೆಂದರೆ ಅದು ಬೇರೆಯೇ ಒಂದು ಅದ್ರ ಬಗ್ಗೆ ಡೊಮೇನ್, ಅದ್ರ ಬಗ್ಗೆ ಅಗೌರವ ಇಲ್ಲ ನನಗೆ. ಬಟ್ ಅದನ್ನು ಮಾಡಬೇಕಂದ್ರೆ ಅದು ಬೇರೆ ಮನಸ್ಥಿತಿನೇ ಬೇಕು, ಅಲ್ಲಿಗೆ ಹೋಗ್ಬೇಕು ನಾನು. ಆ ಬೇರೆ ಮನಸ್ಥಿತಿ ಕಾದಂಬರಿ ಮಾಡ್ಬೇಕಂದ್ರೆ ಇದು ಬೇರೆ ಮನಸ್ಥಿತಿ. ಅದೆಷ್ಟು ಸಿಂಪಲ್ ಅಂತ ಅಂದರೆ ವಿಮರ್ಶೆ ಬರೆಯೋದು ಬೇರೆ, ಕತೆ ಬರೆಯೋದು ಬೇರೆ ಅನ್ನೋಷ್ಟು ಸಿಂಪಲ್ಲ. ಹಂಗಲ್ಲ, ವಿಮರ್ಶೆ ಅಟ್ಲೀಸ್ಟ್ ಸಾಹಿತ್ಯದ ಭಾಗವಾಗುತ್ತೆ. ವಿಮರ್ಶಕ ಒಳ್ಳೆ ಕತೆ ಬರೀಬಲ್ಲ, ಆ್ಯಕ್ಚುಲಿ ಏನು ತೊಂದರೆ ಆಗಲ್ಲ. ಆದರೆ ಇದು ಬೇರೆ. ಇವೆರಡು ಹೆಂಗಾಗಿದೆ ಅಂತಂದರೆ ನಿಮಗೆ ಏನಂದರೆ ನನಗೆ ಒಂದೇನಂದರೆ ರುಚಿ ಹತ್ಬಿಡ್ತು. ನಿಮಗೆ ಆ್ಯಕ್ಟಿವಿಸಮೇ ಹೆಚ್ಚು ಶ್ರೇಷ್ಠ, ಅದೇ ಮುಖ್ಯ ಅಂತ ನಿಮಗೆ ರುಚಿ ಹತ್ಬಿಟ್ರೆ ನಿಮಗೆ ಇದನ್ನು ಪುಸ್ತಕ ಯಾಕೆ ಬರೀಬೇಕು ಅನಿಸ್ಬಿಡುತ್ತೆ ನಿಮಗೆ. ಅಲ್ಲಿ ಎಷ್ಟು ಜನ ಕಷ್ಟಪಡ್ತಿದ್ದಾರೆ, ಅವ್ರಿಗೆ ನಾನು ಒದ್ದಾಡಬೇಕು, ಅವ್ರಿಗಾಗಿ ನಾನು ಹೋರಾಡಬೇಕು ಅನ್ನೋದೇ ಸತ್ಯ ಅಂತ ಹೊಳೆದಾಗ ಈ ಪುಸ್ತಕ ಒಂದು ನಶ್ವರ ಅನಿಸ್ಬಿಡುತ್ತೆ ನಿಮಗೆ. ಇದರಿಂದ ಏನು ಸಾಧನೆ ಮಾಡ್ದಂಗೆ ಆಯ್ತು ನಾನು ಅಂತ. ಅದು ಆಗಬಾರ್ದು ನನ್ನಲ್ಲಿ, ಯಾಕೆಂದ್ರೆ ನನ್ನ ಪ್ಯಾಷನ್ ಇರೋದು ಪುಸ್ತಕನೇ. ಬಟ್ ಸೈಮಲ್ಟೇನಿಯಸ್ಲಿ ಇದು ಶ್ರೇಷ್ಠ ಅಂತ ಅನ್ನಿಸ್ಕೊಳ್ಳುವಾಗ ಅದು ನಶ್ವರ ಅಂತ ಅನಿಸುತ್ತಾ? ಹಂಗಲ್ಲ, ನನ್ನ ಮಟ್ಟಿಗೆ ಸಬ್ಜೆಕ್ಟಿವ್. ನನಗಿದೇ ದೇವರು, ನನ್ನ ಆಯ್ಕೆ. ಬಟ್ ಬೇರೆ ಆಯ್ಕೆ ಮಾಡ್ಕೋಬಹುದು. ನಿಮ್ಗೆ ಗೌರವ, ನಿಮ್ಮ ಬಗ್ಗೆ ನನಗೆ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಇದಾಗಿದೆ ಅಂತಂದ್ರೆ ಆಕ್ಟಿವಿಸಮ್. ಬಟ್ ನೆವರ್ ಸೇ ದಟ್ ಯು ಆರ್ ಸುಪೀರಿಯರ್ ದ್ಯಾನ್ ಮೀ, ಆರ್ ಐ ವಿಲ್ ನೆವರ್ ಸೇ ದಟ್ ಐ ಆಮ್ ಸುಪೀರಿಯರ್ ದ್ಯಾನ್ ಯು. ನಾವಿಬ್ಬರು ಸಮ. ನಮ್ಮ ವೃತ್ತಿ ಬೇರೆ, ಆದರೆ ನಮ್ಮ ಇದು ಬೇರೆ, ಶ್ರಮಗಳು ಬೇರೆ ಅನ್ನುವಂಥದ್ದು. ಸ್ಟ್ರೀಮ್ ಬೇರೆ, ಎರಡೂ ಬೇಕು ಸಮಾಜಕ್ಕೆ. ಎರಡೂ ಬೇಕು, ಆಕ್ಟಿವಿಸಮೂ ಬೇಕು ಮತ್ತು ಸಾಹಿತ್ಯನೂ ಬೇಕು. ಸಾಹಿತ್ಯದ ಮೂಲಕ ನನ್ನದೇ ಆದಂಥ ಒಂದು ಆಕ್ಟಿವಿಸಮ್ ಇದ್ದೇ ಇರುತ್ತೆ. ಆಕ್ಟಿವಿಸಮ್ ಇಲ್ಲದೆ ಸಾಹಿತ್ಯ ಇಲ್ಲ, ಹೆಂಗೆ ಬರೆಯೋಕ್ಕೆ ಸಾಧ್ಯ? ಬರೆಯೋಕ್ಕಾಗದೇ ಇಲ್ಲ, ಬರೆದಿರ್ತೀವಿ ನಾವು, ಅದನ್ನೆಲ್ಲ ಇದ್ದೇ ಇರುತ್ತೆ. ಬಟ್ ಎರಡೂನ್ನ ಮಿಕ್ಸ್ ಮಾಡಿಬಿಟ್ಟೆ ಅಂದರೆ ನಾನು, ಸೊ ನನಗೆ ಕತೆ ಮುನಿಯುತ್ತೆ ಅಂತ ಅನಿಸುತ್ತೆ. ನಾನು ನಮ್ಮ ಕರ್ನಾಟಕದ ಎಕ್ಸಾಂಪಲ್ಸ್ ತೊಗೊಂಡ್ರು ನನಗೆ ಆ್ಯಕ್ಟಿವಿಸ್ಟ್ ಆದವ್ರು ಯಾರು ಒಳ್ಳೆಯ ಒಂದು ಕ್ರಿಯೇಟಿವ್ ರೈಟಿಂಗ್ ಮಾಡಿದ್ದಾರೆ ಅಂತ ಅನಿಸಲ್ಲ. ಅಥವಾ ಅವ್ರು ಮಾಡುವಷ್ಟೊತ್ತಿಗೆ ಬರೆಯೋದೆಲ್ಲ ಬರೆದು ಮುಗಿಸ್ಬಿಟ್ಟಿರ್ತಾರೆ. ಓಕೆ, ಸೊ ಬರೆದು ಮುಗಿಸ್ಬಿಟ್ಮೇಲೆ ಆಮೇಲೆ ಆ್ಯಕ್ಟಿವಿಸಮ್ ಹೊರಗಿರ್ತಾರೆ, ಆಮೇಲೆ ಏನು ಬರೆದಿರಲ್ಲ ಅನ್ನೋ ಥರ. ಐ ಮೈಟ್ ಬಿ ರಾಂಗ್, ಎಕ್ಸೆಪ್ಷನ್ಸ್ ಇರ್ಬೋದು, ಸಾಕಷ್ಟು ಎಕ್ಸೆಪ್ಷನ್ಸ್ ಇರ್ಬೋದೇನೋ. ಬಟ್ ನನ್ನ ಅರಿವಿನಲ್ಲಿ ನಂಗೆ ಹಂಗೆ ಅನಿಸುತ್ತೆ, ಇವೆರಡೂ ಹೊಂದಾಣಿಕೆ ಆಗಲ್ಲ ಅನಿಸುತ್ತೆ. ಇಟ್ಸ್ ಮೈ ವೆರಿ ಸಬ್ಜೆಕ್ಟಿವ್ ಸ್ಟೇಟ್ಮೆಂಟ್. ಹಾಂ, ಬಟ್ ಇದರಲ್ಲಿ ಧರ್ಮದ ಆಯ್ಕೆ ಮಾಡ್ಕೊಳ್ತಲ್ಲ, ಧರ್ಮ ಅನ್ನೋದು ಭಾಳ ಮುಖ್ಯ. ಧರ್ಮದ ಆಯ್ಕೆ ಅಂತ ಮಾಡ್ಕೊಂಡು ಧರ್ಮ ಮಾಡುವ ಅವಾಂತರ ಮತ್ತು ಅದರ ರಾಜಕಾರಣ ಅದನ್ನೆಲ್ಲ ತರಬೇಕಂತ ಇದ್ದೇ ಇತ್ತು. ಯಾಕೆಂದರೆ ನಾನು ನಾನು ಎರಡು ಮುಖವನ್ನು ನೋಡ್ತೀನಿ. ಧರ್ಮ ಅಂದರೆ ಮಹಾಸೆ ನನಗೆ, ಅಂದರೆ ಧರ್ಮಗಳ ಬಗ್ಗೆ ತಿಳ್ಕೊಳ್ಳೋದಂದರೆ ಭಾಳ ಇಷ್ಟ ನನಗೆ. ಸೊ ಮೋಸ್ಟ್ ಫ್ಯಾಸಿನೇಟಿಂಗ್ ಸಬ್ಜೆಕ್ಟ್ ನನಗೆ ಧರ್ಮಗಳು. ಸೊ ಯಾಕೆಂದರೆ ತುಂಬ ಎಫರ್ಟ್ ಇರುತ್ತೆ ಒಂದು ಧರ್ಮ. ನನ್ನ ಪ್ರಕಾರ ಧರ್ಮ ಅಧ್ಯಯನಕ್ಕೆ ಭಾಳ ಯೋಗ್ಯವಾದದ್ದು, ಆಚರಣೆಗಲ್ಲ. ನಾನು ಏನು ಆಚರಣೆ, ಶನಿವಾರ ಕೂಡ ಹಾಕೊಳ್ಳಲ್ಲ, ನನಗೆಂತ ಆಚರಣೆ ಇಲ್ಲ ನನಗೆ. ಬಟ್
ಅಧ್ಯಯನ ಇದೆಯಲ್ಲ ನಿಮ್ಗೆ ಎಷ್ಟು ಆಶ್ಚರ್ಯ ಆಗುತ್ತೆ ಅಂದರೆ ಬಹಳ ಖುಷಿ ಅದು. ಖುಷಿ. ಇಂತಹ ಪವರ್ಫುಲ್ ವೆಪನ್ ಅಂದರೆ ಅದು ಆ ಥರದ ಒಂದು ಕ್ರಿಯೇಟಿವ್ ಮೈಂಡ್ಗಳು ಓಡಾಡಿ ಆ ಏರಿಯಾನ ಇಷ್ಟು ಶ್ರೀಮಂತ ಮಾಡಿಬಿಟ್ಟಿದಾವ. ಒಂದೊಂದನ್ನು ಒಂದೊಂದು ಥರಗಳು ಇದಾಗಿದೆ. ಎಲ್ಲವೂ ಅಂತಿಮ ಸತ್ಯಗಳು ಒಂದೇ ಇದೆ, ನಂಗೆ ಏನಂತ ವ್ಯತ್ಯಾಸ ಕಾಣಲ್ಲ. ನೀನು ಆಸ್ತಿಕವಾದ ಅಂತ ಓದಿದ್ರು ಅದು ಆಸ್ತಿಕವಾದದಿಂದ ಅಂತ ಏನು ವ್ಯತ್ಯಾಸ ಇರಲ್ಲ. ಎಲ್ಲವೂ ಒಂದು. ಯಾರು ಸುಳ್ಳು ಹೇಳಿ ಅಂತ ಹೇಳಲ್ಲ, ನಾಸ್ತಿಕರವರಾಗಲಿ ಆಸ್ತಿಕದವರಾಗಲಿ ಸುಳ್ಳು ಹೇಳಿ ಮೋಸ ಮಾಡಿ ಅಂತ ಯಾವ ಧರ್ಮನೂ ಹೇಳಲ್ಲ. ಸೊ ದೇವರಿದ್ದಾನೋ ಇಲ್ಲ ಅನ್ನೋ ಚರ್ಚೆ ಬೇರೆ ಅದು, ಬಟ್ ಅದರಿಂದ ಬೇರೆ ಎಲ್ಲ ಸಂಗತಿಗಳು ಬದಲಾಗಲ್ಲ ಅಲ್ವಾ. ಸೊ ನಂಗೆ ಆ ನಿಟ್ಟಿನ ನಂಗೆ ಧರ್ಮ ಭಾಳ ಇಷ್ಟ. ಆ್ಯಕ್ಚುಲಿ ಧರ್ಮಗಳ ಬಗ್ಗೆ ನಂಗೆ ಅಧ್ಯಯನ ಮಾಡ್ಬೇಕು ಅನ್ಸಿಸ್ಬಿಡುತ್ತೆ. ಓಕೆ, ಬಟ್ ಧರ್ಮವನ್ನು ಹೆಂಗೆ ಮಿಸ್ಯೂಸ್ ಮಾಡ್ತಾರೆ, ಹೆಂಗೆ ವಾಣಿಜ್ಯೀಕರಣ ಮಾಡ್ತಾರೆ ಅದು ನಂಗೆ ಗೊತ್ತು. ಅದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಅಂದರೆ ಹಿಂಗೆ ಪೊಲಿಟಿಷಿಯನ್ಸ್ ಬಳಸ್ಕೊಂಡ್ಬಿಡ್ತಾರೆ ಅಂದರೆ ಧರ್ಮನ. ಯು ಫೀಲ್ ಸ್ಯಾಡ್ ಆ್ಯಕ್ಚುಲಿ, ಇದೇನಪ್ಪ ಇದು ಅಂತ. ಆ ಎಲಿಮೆಂಟ್ಸ್ ಕೂಡ ಇದರಲ್ಲಿ ಬಂದಿದೆಯಲ್ಲ, ತುಂಬ ದಟ್. ಯಾಕಂದ್ರೆ ಅದು ಮೇನ್ ಸಿಲ್ಕ್ ರೂಟ್ದು ಮೇನ್ ವಾಣಿಜ್ಯೀಕರಣ ಧರ್ಮನೇ ಅದು ಆ್ಯಕ್ಚುಲಿ. ಸೊ ಅದೇ ಹೇಳ್ತಾರೆ ಎಲ್ಲರೂ. ಅಲ್ಲಿ ತನಕನ ಬುದ್ಧ ಧರ್ಮ ಸಾಕಷ್ಟು ವೈರಾಗ್ಯದ ಧರ್ಮವಾಗಿ, ಶಾಂತತೆ ಧರ್ಮವಾಗಿ, ಒಂದು ದುಃಖವನ್ನು ಅಥವಾ ನೀವು ತನ ಅಂತಾರವರು ಆ್ಯಕ್ಚುಲಿ, ತನ ಅನ್ನುವಂಥದ್ದು ಪದ ಆ್ಯಕ್ಚುಲಿ, ಅದರಿಂದ ದೂರ ಇದ್ದು ದುಃಖವನ್ನು ಕಡಿಮೆ ಮಾಡ್ಕೊಳ್ಳೋದು ಹೆಂಗೆ ಮನುಷ್ಯ, ಅದಷ್ಟೇ ಇದ್ದಿದ್ದು, ಯಾವುದೇ ಬೇರೆ ಸಂಗತಿಗಳಿರಲಿಲ್ಲ. ಆಮೇಲೆ ವಾಣಿಜ್ಯೀಕರಣ ಶುರುವಾಗ್ತಾ ಹೋಯ್ತದು. 1ನೇ ಶತಮಾನದಿಂದ ಶುರುವಾಗಿದೆ. 1, 2ನೇ ಶತಮಾನದಿಂದ ಅದರಲ್ಲಿ ಕಾನಿಷ್ಕ ಮುಖ್ಯ ಪಾತ್ರ ವಹಿಸ್ತಾನೆ ಅಂತ ಹಿಸ್ಟಾರಿಯನ್ಸ್ ಹೇಳ್ತಾರೆ. ಸೊ ಆ ಸಂಗತಿ ನನ್ನನ್ನು ಕಾಡ್ತು. ಅಂದರೆ ಒಂದು ಧರ್ಮವನ್ನು ಹೆಂಗೆ ಕಲುಷಿತಗೊಳಿಸ್ಬಿಡ್ತೀವಿ ನಾವೆಲ್ಲರೂ ಸೇರಿಬಿಟ್ಟು. ಅದು ಹೇಗಾಗತ್ತೆ, ಎಲ್ಲ ಧರ್ಮಗಳಕ್ಕೂ ಆಗುತ್ತೆ ಅದು. ಏನು ಬರೀ ಇವ್ರದ್ದೊಂದೇ ಅಲ್ಲ, ಬುದ್ಧ ಧರ್ಮ ಅಂತಂದರೆ ಎಲ್ಲ ಧರ್ಮದಲ್ಲೂ ಅದು ಆಗ್ತಾ ಹೋಗುತ್ತೆ ಅದು. ಸೊ ಅದನ್ನು ಹಿಡಿಯೋಣ, ಅದನ್ನು ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಂಗೆ ಅದು ಕಾನ್ಷಿಯಸ್ ಆಗಿತ್ತು ನನಗೆ. ಇದರಲ್ಲಿ ಕೂಡ ತೇಜೋದಲ್ಲಿ ಇರುವ ಹಾಗೆ ಸಿನಿಮೀಯ ಮತ್ತು ನಾಟಕೀಯ ಅಂತ ಹೇಳಬಹುದಾದ ಇದಾವೆ. ಸಿನಿಮಾ ನೀವು ನೋಡುವ ಸಿನಿಮಾಗಳು ಇದನ್ನು ಪ್ರಭಾವಿಸಿದಾವ? ಅವು ಇರ್ಬೋದೇನಪ್ಪ. ನಂಗೆ ಗೊತ್ತಿಲ್ಲ. ನಂಗೆ ಇದನ್ನ ಸಿನಿಮಾ ಮಾಡ್ಬೇಕಂತ ನಾನು ಪರ್ಮಿಷನೇ ಕೊಡಲ್ಲ. ಸಿನಿಮಾ ಮಾಡ್ತೀನಿ ಬಂದವರಿಗೆಲ್ಲ ಬೇಡ ಮಾಡಬೇಡಿ ಅಂತ ಹೇಳಿ ಕಳಿಸ್ಬಿಟ್ಟಿದ್ದೀನಿ. ಸೊ ನಂಗೆ ಪುಸ್ತಕ ನಂಗೆ ಸಿನಿಮಾ ನೋಡ್ಬೇಕು ಅಂತ ಆಸೆ ಇಲ್ಲ ನನಗೆ. ಓದೇ ಇರ್ಬೇಕು, ಬಂದಿದ್ದು ದೊಡ್ಡ ನಿರ್ದೇಶಕರೊಬ್ರು ಬಂದಿದ್ರು ನನ್ನ ಹತ್ರ, ಸಿನಿಮಾ ಮಾಡ್ತೀವಿ ತೇಜವನ್ನ. ಬೇಡ ಅಂತ ಹೇಳಿದೆ ನಾನು. ಸೊ ಅವ್ರ ಹೆಸರು ಬೇಡ. ಸೊ ಬೇಡ ಸರ್, ದಯವಿಟ್ಟು ಮಾಡಬೇಡಿ, ನಂಗೆ ಪುಸ್ತಕ ಸಿನಿಮಾ ಆಗುತ್ತೆ, ಯಾಕೋ ಇಷ್ಟ ಆಗ್ತಾ ಇಲ್ಲ, ಬೇಡ. ಮುಂದೇನೋ ಬದಲಾಗುತ್ತೇನೋ ಗೊತ್ತಿಲ್ಲ ನನಗೆ, ಬಟ್ ಐ ಫೀಲ್ ಲೈಕ್ ಇಟ್ ಮೇ ನಾಟ್ ಕ್ಯಾಪ್ಚರ್ ಆ್ಯಸ್ ಪವರ್ಫುಲ್ಲಿ ಆ್ಯಸ್ ಮೀ ಅಂತ. ಸೊ ನಾನು ಹೆಂಗೆ ಕವರ್ ಮಾಡಿದೆ ಅಂತ ನಂಗೆ ಸಿನಿಮಾ ಆಗೋ ನಂಗೆ ಆಸಕ್ತಿನೇ ಇಲ್ಲ ನನಗೆ. ಸೊ ಇಟ್ಸ್ ಲೈಕ್, ಬಟ್ ನೀವು ತುಂಬ ಸಿನಿಮಾ ನೋಡ್ತೀರಿ ಆ್ಯಕ್ಚುಲಿ. ಅದ್ರ ಪ್ರಭಾವ ಅನಿಸುತ್ತೆ. ವಿಪರೀತ ನೋಡ್ಬಿಟ್ಟಿದ್ದೀನಿ ನಾನು, ತುಂಬ ನೋಡಿದ್ದೀನಿ ನಾನು. ಸೊ ಆ ಪ್ಲಾಟ್ ಕನ್ಸ್ಟ್ರಕ್ಷನ್ನಲ್ಲಿ, ಆ ಸೀನ್ಗಳಲ್ಲಿ ಆ ಸಿನಿಮೀಯ ಅಂತ ಹೇಳ್ಬೋದು ಬಂದಿದೆ, ತುಂಬ ಬಂದಿದೆ. ನಂಗೆ ಆ್ಯಕ್ಚುಲಿ ನಾನು ಮಾಡಿ ಗೊತ್ತಿದೆ, ನಂಗೆ ಅವೇರ್ನೆಸ್ ಇದೆ, ನಂಗೆ ಅದು ಬರುತ್ತೆ. ಅದೇನು ನೆಗೆಟಿವ್ ಅಂತೇನು ಅನ್ಸಲ್ಲ ನಂಗೆ. ಇಲ್ಲ, ಆ್ಯಕ್ಚುಲಿ ಅದು ಪಾಸಿಟಿವ್ ಅನಿಸ್ತಾ ಇದೆ ನನಗೆ. ಯಾಕಂದ್ರೆ ಓದುಗರು ಇಷ್ಟಪಟ್ಟು ಓದ್ತಾರೆ ಅದನ್ನು. ಚಿತ್ರಕ ಶಕ್ತಿ ಅಂತ ಶೇಪ್ ಇದ್ರದಲ್ಲ. ಎಷ್ಟು ಜನ ಸರ್ ನಿಮ್ಮ ಪುಸ್ತಕ ಓದ್ತಿದ್ರೆ ಒಳ್ಳೆ ಹಾಲಿವುಡ್ ಫಿಲ್ಮ್ ನೋಡ್ದಂಗೆ ಆಗುತ್ತೆ ಸರ್ ಅಂತ ಹೇಳಿ, ಅದು ನಂಗೆ ಧನಾತ್ಮಕ ಅಂತ ಅನ್ಸುತ್ತೆ ಹೊರತಾಗಿ ನೆಗೆಟಿವ್ ಅಂತ ಅನ್ಸಲ್ಲ. ಕೆಲವೊಮ್ಮೆ ವಿಮರ್ಶಕರು ಅದನ್ನ ಇದಾಗಿ ಕಾಣಿಸ್ತಾರೆ. ಇಂಟೆಲೆಕ್ಚುಯಲ್ ಸಾಮಾನ್ಯವಾಗಿ ಅದನ್ನ ನೆಗೆಟಿವ್ ಆಗಿ ನೋಡುವಂಥ ಸಾಧ್ಯತೆಗಳಿದೆ. ಇದು ನಾನಿರೋದೇ ಹಾಗೆ, ಒಪ್ಕೊಳ್ಳಿ ಬಿಟ್ಟರೆ ಬಿಡಿ ಆದರೂ ಕಡೆಯಾಗ ಹೇಳುವಂಥ ಮಾತು ನಾನು. ಈಗ 4 ವರ್ಷ ಈ ಜರ್ನಿ ಒಂದು ಹಂತಕ್ಕೆ ಬಂದಿದೆ. ನೆಕ್ಸ್ಟ್ ಏನು ಗೊತ್ತಿಲ್ಲ. ಈ 1 ವರ್ಷ ಮಾತ್ರ ಏನೂ ಮಾಡಲ್ಲ. ಇಷ್ಟು ದಿನ ಅಂತಾರೆ ಏಕಾದಶಿ ಉಪವಾಸ ಮಾಡಿದ್ಮೇಲೆ ಮರುದಿನ ಸರಿಗೆ ಊಟ ಮಾಡಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಈ 1 ವರ್ಷ ಸುಖವಾಗಿರ್ತೀನಿ. ಏನು ಜವಾಬ್ದಾರಿಗಳು ತಗೊಳ್ತೆ, ತಿರುಗಾಡ್ತೀನಿ, ಏನೇನೋ ಪ್ಲ್ಯಾನ್ಸ್ ಇವೆ, ಎಲ್ಲೆಲ್ಲೋ ಹೋಗಬೇಕು ಅಂತಿದೆ. ಸೊ ಎಲ್ಲ ಸುತ್ತಾಡ್ತೀನಿ. ಆಮೇಲೆ ಏನು ಮುಂದೆ ಬರುತ್ತೋ ಗೊತ್ತಿಲ್ಲ. ಸೊ ನನಗೆ ತುಂಬ ಒಂದು ಥ್ರಿಲ್ಲರ್ ಬರಿಬೇಕಂತ ಆಸೆ ಇದೆ ಆ್ಯಕ್ಚುಲಿ. ಒಂದು ಒಳ್ಳೆ ಥ್ರಿಲ್ಲರ್ ಬರೆಯೋಣ. ಯಾಕೆಂದರೆ ಥ್ರಿಲ್ಲರಿಗೆ ತುಂಬ ಡಿಮ್ಯಾಂಡ್ ಇರುತ್ತೆ ಯಾವಾಗಲೂ. ನಮ್ಮ ತೇಜಸ್ವಿನ ನೋಡಿದ್ರೆ ಅಂತ ತೇಜಸ್ವಿ ಥ್ರಿಲ್ಲರ್ಸ್ ಬರೋದು ಸಕ್ಸಸ್ ಆಗೋದು. ಎಷ್ಟು ಒಳ್ಳೆ ಥ್ರಿಲ್ಲರ್ಸ್ ಬರೆದ್ರು. ಥ್ರಿಲ್ಲರ್ನ ಎಕ್ಸ್ಪ್ಯಾನ್ಷನ್ ಮಾಡಿ ಥ್ರಿಲ್ಲರ್ನ ಅವರು ಚೆಂದಾಗಿ ಸಾಹಿತ್ಯಿಕವಾಗಿ ಮಾಡಿದ್ರು ಅಷ್ಟೇ ಅವರಲ್ವ. ಅದು ಥ್ರಿಲ್ಲರ್ಸೇ ಅವೆಲ್ಲವು. ಅಂದರೆ ನಮ್ಮ ಓದುಗರು ತೇಜಸ್ವಿನ ಎಷ್ಟು ಇಷ್ಟಪಟ್ಟಿದ್ದಾರೆ ಅಂತಂದರೆ, ಸೊ ಥ್ರಿಲ್ಲರ್ ಬೇಕಾಗಿದೆ ಅವರಿಗೆ. ಆ ಜಾನ್ರ ಇಲ್ಲ ಕನ್ನಡದಲ್ಲಿ. ಒಂದು ಒಳ್ಳೆ ಥ್ರಿಲ್ಲರ್ ಬರೆಯೋಣ. ಸೊ ಅದರಿಂದ ಸ್ವಲ್ಪ ನನಗೂ ಇದರಿಂದ ಹೊರ ಬಂದಂಗೆ ಆಗುತ್ತೆ, ಇತಿಹಾಸದಿಂದ ಅಂತ ಅನಿಸುತ್ತೆ. ಬಟ್ ಏನು ಬರೀತೀನೋ ಗೊತ್ತಿಲ್ಲ ಇವಾಗ ಸದ್ಯಕ್ಕಂತೂ ಹೇಳಲಾರೆ ನಾನು. ಮತ್ತೆ 4 ವರ್ಷ ಗ್ಯಾರಂಟಿ.
ಆಮೇಲೆ ಅಂದ್ರೆ ಪ್ಲಾನ್ನೇ ಮಾಡಿ ಬರೆಯೋದು, ಏನು ಬರೆಯೋದು? ಬರಿತೀನಿ. ನಂಗೆ ಅಧ್ಯಯನ ಮಾಡದೆ ಕಾದಂಬರಿ ಬರೀಬೇಕು ಅಂತ ಇಷ್ಟ, ಬರಿಬಾರ್ದು ಅನಿಸುತ್ತೆ ನನಗೆ. ಯಾಕೆ ಅಂದರೆ ಅಧ್ಯಯನ ಮಾಡದೆ ಬರೆದ್ರೆ ಏನು ಮಾಡ್ತೀರಾ ಅಂದರೆ ನೀವು ನಿಮ್ಮ ಆತ್ಮಚರಿತ್ರೆ ಬರಿತಾ ಹೋಗ್ತೀರಾ ಬೇರೆ ಬೇರೆ ಫಾರ್ಮಲ್ಲಿ. ನಿಮ್ಮ ಅನುಭವಗಳ ಸೀಮಿತತೆಗೆ ಅದನ್ನು ಬರಿತಾ ಹೋಗ್ತೀರಾ, ಒಂದಿಷ್ಟು ಕಲ್ಪನೆ ಸೇರಿಸ್ತೀರಾ. ಅದಕ್ಕೆ ಒಂದು ಒಂದು ಇದು ಸಿಗಲ್ಲ, ಒಂದು ಏನು ಹೇಳ್ತೀರಾ ನೀವು, ಒಂದು ಗಟ್ಟಿತನ ಸಿಗಲ್ಲ ಅಥವಾ ಒಂದು ವಿಶಾಲತೆ ಬರಲ್ಲ. ಅದಕ್ಕಿಂತ ಅಧ್ಯಯನ ಮಾಡಿದಾಗ ಬೇರೆ 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 ಆಯಾಮಗಳು ಎಲ್ಲ ಕಡೆಯಿಂದ ಗೊತ್ತಾಗ್ತಾ ಹೋಗುತ್ತಲ್ಲ, ಅವಾಗ ಅಥವಾ ಕ್ಷೇತ್ರ ಕಾರ್ಯನ ಮಾಡಬೇಕು, ಹೋಗಿ ತಿರುಗಾಡಿ ಸಬ್ಜೆಕ್ಟ್ನ ಅರ್ಥ ಮಾಡಬೇಕು, ಅಧ್ಯಯನ ಮಾಡಬೇಕು, ಏನನ್ನ ಮಾಡಿ ತಗೊಂಡಾಗ ಅದಕ್ಕೊಂದು ಶಕ್ತಿ ಬರುತ್ತೆ ಕಾದಂಬರಿಗೆ. ಅದಕ್ಕೆ ಒಂಥರ ಎಲುಬು ಮೂಳೆಗಳೆಲ್ಲ ಫಾರ್ಮ್ ಆಗುತ್ತೆ, ಅದಕ್ಕೆ ಗಟ್ಟಿ ಆಗುತ್ತೆ ಅದು ಅಂತ ಅನ್ಸುತ್ತೆ. ಅದರಿಂದ ನಾನು ಅಧ್ಯಯನ ಮಾಡೇ ಬರಿತೀನಿ. ನೀವು ಮುಂಚೆ ಕತೆ ಬರೀತಿದ್ರಲ್ಲ, ಅವಾಗ ಅಧ್ಯಯನ ಬೇಕಾಗಿರಲಿಲ್ವಾ? ಕತೆ ಇಲ್ಲ, ಅದಕ್ಕೆ ನನ್ನ ಕತೆಗಳೆಲ್ಲವೂ ನನ್ನ ಆತ್ಮಚರಿತ್ರೆನೇ ನೋಡಿಬೇಕಂದ್ರೆ ಎಲ್ಲ ಕತೆಗಳು ಹೆಚ್ಚು ಕಡಿಮೆ ನನ್ನ ಎಕ್ಸ್ಪೀರಿಯನ್ಸ್ ಇದೆ. ನಂಗೆ ಅದು ಬೇಡ ಅನಿಸ್ತಾ ಇತ್ತು, ನಂಗೆ ಅದೊಂಥರ ಅಲ್ಲಿ ಎಸ್ಕೇಪ್ ಫ್ರಮ್ ದಿ ರಿಯಾಲಿಟಿ. ಅದು ರಿಯಾಲಿಟಿಯಿಂದ ಎಸ್ಕೇಪ್ ಅಲ್ಲ. ಸಿ ಐ ಹ್ಯಾವ್ ಫಿನಿಶ್ ಪರ್ಸನಾಲಿಟಿಯಿಂದ ನಾನು ಪರ್ಸನ್ ಆಸ್ ಎ ಪರ್ಸನ್ ಐ ಹ್ಯಾವ್ ಟು ಮೂವ್. ಸಿ ಫೈನಲಿ ಇದ್ರಲ್ಲಿ ಏನು ಮಾಡೋದು, ಎಷ್ಟೇ ಹಿಸ್ಟಾರಿಕಲ್ ಅಂತ ಬರೆದ್ರೂ ಅದು ನನ್ನ ಕಥೆಯೇ ಆಗಿರುತ್ತೆ. ಮತ್ತೆ ಒಂದು ಕಡೆ ನನ್ನ ಅನುಭವ ಇದರಲ್ಲಿ ಅಂತೂ ನೀವು ಕಾಂಟೆಂಪ್ರರಿ ಇಶ್ಯೂಸ್ ಎಷ್ಟು ಬಂದಿರುತ್ತೆ ಅಂದರೆ ಈ ಕಾದಂಬರಿಯಲ್ಲಿ ನೀವು ಇತ್ತೀಚಿನ ಪಾಲಿಟಿಕ್ಸ್, ಸಮಾಜದ ಇದು ಎಲ್ಲವೂ ಸಿಗುತ್ತೆ ನಿಮಗೆ ಇದರಲ್ಲಿ, ಎಲ್ಲವೂ ಸಿಗುತ್ತೆ. ಸೊ ನಾನು ಕೋಟ್ ಮಾಡಲ್ಲ ಯಾವುದು ಅಂತ, ಬಟ್ ಓದ್ಮೇಲೆ ಗೊತ್ತಾಗತ್ತೆ ನಂಗೆ, ಎಲ್ಲ ಎರಡನ್ನು ವಿಟ್ನೆಸ್ ಮಾಡ್ತಿರ್ತೀವಿ. ಎರಡು ಕ್ಲೀನ್ ಆಗುತ್ತೆ. ಯಾಕಂದ್ರೆ ಅವು ಪ್ರೇರಣೆ ಮಾಡಿದಂಗೆಲ್ಲ ಅವು ಬಂದಿವೆ, ಅವು ಕತೆ ಆಗ್ಬಿಟ್ಟಿದೆ. ಅದು ನಂಗೆ ಅಂದರೆ ಕಾಂಟೆಂಪ್ರರಿ ಇಶ್ಯೂಸ್ ಕತೆ ಆಗ್ತವೆ ಅಲ್ಲಿ ಹಿಸ್ಟ್ರಿ ಎಲ್ಲ, ಅದು ಬೇರೆ. ಬಟ್ ನನ್ನದೇ ಇದನ್ನು ಬರಿತಾ ಹೋದಂತಂದ್ರೆ ಏನು ಬರಿಬಲ್ಲೆ ನಾನು? ಮತ್ತೆ ಸಾಫ್ಟ್ವೇರ್ ಪ್ರಪಂಚನ ಬರಿಬಲ್ಲೆ, ಇಲ್ಲ ಗೇ ಪ್ರಪಂಚವನ್ನು ಬರಿಬಲ್ಲೆ, ಇಲ್ಲ ಬ್ರಾಹ್ಮಣರ ಪ್ರಪಂಚ ಬರಿಬಲ್ಲೆ. ಇದು ಎಷ್ಟಂತ ಬರೀಲಿ ನಾನು? ಅನುಭವ ಮತ್ತು ಅಭಿಪ್ರಾಯ ಎರಡು ಮಾತ್ರ ಸಾಕಲ್ಲ ಅನ್ಸುತ್ತೆ, ನಂಗೆ ಅನ್ಸುತ್ತಪ್ಪ, ಗೊತ್ತಿಲ್ಲ, ಐ ಮೈಟ್ ಬಿ ರಾಂಗ್. ಅಥವಾ ಅದು ಒಂದು ಅಥವಾ ಎರಡು ಬರಿಬೋದು ಕಾದಂಬರಿ ಆ ಥರ. ಮತ್ತೆ ಅದೇ ಎಷ್ಟಂತ ಬರಿತಾ ಹೋಗೋದು, ಅದೇ ಬರಿತೀವಿ, ಮತ್ತೆ ಇನ್ನೇನು ಬರೆಯೋಕ್ಕಿರಲ್ಲ, ಮತ್ತೆ ಅದನ್ನೇ ಬರಿತೀವಿ. ಅವೇ ಪಾತ್ರಗಳು, ನಿಮ್ಗೆ ಎಲ್ಲ ಒಂದು ಪಾತ್ರ ಇನ್ನೊಂದು ಪಾತ್ರ ಅವೆಲ್ಲ ಮ್ಯಾಪ್ ಮಾಡ್ಕೊಂತ ಹೋಗ್ಬಿಡ್ಬೋದು ಕಾದಂಬರಿಗಳು. ಇದೇ ಅಲ್ಲಿ ಅದು ಇದೇ ಅದು ರಿಪಿಟೇಟಿವ್ ಆಗ್ಬಿಡ್ತದೆ. ನಂಗೆ ಅದ್ರಲ್ಲಿ ಆಸಕ್ತಿ ಇಲ್ಲ. ಐ ಮೈಟ್ ಬಿ ಟೋಟಲಿ ರಾಂಗ್. ನನ್ನ ಈ ನಂಬಿಕೆ ತಪ್ಪಾಗಿರ್ಬೋದು, ಗೊತ್ತಿಲ್ಲ. ಇದು ಇಟ್ಕೊಂಡು ಅವೇರ್ನೆಸ್ ಇಟ್ಕೊಂಡು ಹೇಳ್ತಾ ಇದ್ದೀನಿ. ನನಗೆ ನನ್ನದಲ್ಲದ ಜಗತ್ತನ್ನು ನಾನು ಸೃಷ್ಟಿಸ್ಬೇಕು. ಕತೆಗಾರರಿಗೆ, ಓದುಗರಿಗೆ ತುಂಬ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಚೀನಾದ್ದು ಬರೆದಿರೋದು, ಚೀನಾದಲ್ಲಿ ಅದು ಕರೆಕ್ಟಾಗಿ ಹಂಗಾಯ್ತೋ ಇಲ್ಲ ಅನ್ನೋದು ತಲೆ ಕೆಡಿಸ್ಕೊಳ್ಳಲ್ಲ ಓದುಗರು, ನಮ್ಮ ಕನ್ನಡದ ಓದುಗರು. ಅವ್ರಿಗೆ ಕಥೆಯಾಗಿ ಚೆನ್ನಾಗಿ ಬಂದರೆ ಸಾಕು ಅವರಿಗೆ. ನಾನು ಏನು ಇದನ್ನು ಡಾಕ್ಯುಮೆಂಟೆಡ್ ಆ್ಯಂಡ್ ರೆಕಾರ್ಡೆಡ್ ಅಂತ ಏನು ಹೇಳ್ತಾ ಇಲ್ಲ ನಾನು ಯಾರಿಗೂ. ಇಲ್ಲಿ ಕೂತ್ಕೊಂಡು ನಾನು ಚೀನಾ ಬರೆದ್ರೆ ಏನೋ ಒಂದು ಇದಾಗೇ ಇರುತ್ತೆ. ಬಟ್ ಯು ಶುಡ್ ರೈಟ್, ಬೆಬಿಲೋನಿನ ರಾಜಕುಮಾರಿ ಅಂತ ಬರೀತಾರೆ ನಮ್ಮ ಮಾಸ್ತಿ. ಯಾವುದೇ ಒಂದು ಭಯ ಇಲ್ಲದೆ ಬೆಬಿಲೋನಿನ ರಾಜಕುಮಾರಿ, ಅವಳು ಹೆಂಗೆ ಬಂದಳು, ಅವಳ ಗುಣಗಳೇನಿತ್ತು ಅದೆಲ್ಲ ಬರೀತಾರಲ್ಲ ಮಾಸ್ತಿ ಪಾಪ ಕೂತ್ಕೊಂಡು. ಯಾಕೆ ಧೈರ್ಯವಾಗಿ ಬರೀತಾರೆ ಅವರು, ಇದೇನು ವ್ಯತ್ಯಾಸ ಆಗಿರ್ಲಿಕ್ಕಿಲ್ಲ ಅಂತ. ತಪ್ಪುಗಳಿದ್ರೂ ಪರವಾಗಿಲ್ಲ, ಓದುಗರು ಕ್ಷಮಿಸ್ತಾರೆ. ಆದರೆ ಒಂದು ಹೊಸತನವನ್ನು ನಾವು ಕಟ್ಟಿಕೊಡ್ಬೇಕಾಗ್ತಾ ಇರುತ್ತೆ. ಬೇರೆ ಬೇರೆ ಒಂದು ಜಗತ್ತನ್ನು ಹೋಗಿ ಪ್ರವೇಶ ಮಾಡಿ ಕಟ್ಟಿಕೊಡ್ಬೇಕಾಗತ್ತೆ. ಬರೀ ನನ್ನದೇ ಅನುಭವ ಅಂತ ನಾನಂತೂ ಕೂತ್ಕೊಳ್ಳಲ್ಲ. ಸೊ ಅದು ಮುಂದೆ ಕೂಡ ಅದನ್ನು ಹಾಗೆ ಮುಂದುವರಿಸ್ತಾ ಹೋಗ್ತೀನಿ. ಕಾದಂಬರಿ ಬಿಟ್ಟು ಇನ್ನು ಕತೆ ಬರೆಯಲ್ಲ ನಾನು. ಸೊ ನಾನು ಯಾವಾಗಲೇ ನಿಲ್ಲಿಸ್ಬಿಟ್ಟಿದ್ದೀನಿ ನಾನು ಕತೆ ಬರೆಯೋದು. 8-10 ವರ್ಷ ಆಯ್ತು ಅನ್ಸುತ್ತೆ ಕತೆ. ನಾನ್ ಫಿಕ್ಷನ್ ಅಂತೂ ಇಲ್ವೇ ಇಲ್ಲ. ನಾನ್ ಫಿಕ್ಷನ್ ಅಂದರೆ ಇದು ಬರೀತೀನಿ, ಪ್ರಬಂಧ ಬರೀತೀನಿ. ಪ್ರಬಂಧ ಬರೀಬಲ್ಲೆ ನಾನು. ಪ್ರಬಂಧ ನಂಗೆ ಇಷ್ಟ. ಆ ಪ್ರಕಾರ ಪ್ರಬಂಧ ಚೆಂದ. ಅದು ಅಂದರೆ ಏನೋ ಒಂದು ಸಬ್ಜೆಕ್ಟ್ ತೊಗೊಂಡು ಅದ್ರ ಮೇಲೆ ಎಲ್ಲ ರೀತಿಯಿಂದ ಒಂದು ಬರ್ಕೊಂಡು ಹೋಗೋದು ಬರಿತೀನಿ, ಪ್ರಬಂಧ ಬರಿತಾ ಇರ್ತೀನಿ. ಬಟ್ ಕತೆ ಬೇಡ ಅನಿಸ್ತಾ ಇದೆ ನನಗೆ. ಸೊ ಅದ್ರ ಬದಲು ಇದನ್ನು ತೊಗೊಂಡ್ರೆ ಒಂದು ದೊಡ್ಡ ಕ್ಯಾನ್ವಾಸು ಚೆನ್ನಾಗಿರುತ್ತೆ. ಇಂಥ ಒಂದು ಜಾಸ್ತಿ ಬೇಡ, ಇಂಥದ್ದು ಇನ್ನೊಂದು ತೇಜೋ ಮತ್ತು ಇದ್ರ ಥರ ಇನ್ನೂ 2 ಅಥವಾ 3 ಕಾದಂಬರಿ ಬರೆದೆ ಅಂದರೆ ನಾನು ನನ್ನ ಕ್ಯಾರಿಯರ್ ಆ್ಯಸ್ ಎ ರೈಟರ್, ಕನ್ನಡ ರೈಟರು ತುಂಬ ಸಂತೃಪ್ತಿಯಿಂದ ಮಾಡಿದೆ ಅಂತ ಅಂದ್ಕೊಂಡು ನೆಮ್ಮದಿಯಿಂದ ಇರಬಲ್ಲೆ. ನಾನು ಜಾಸ್ತಿ ಬರೆಯೋದು ಬೇಕಿಲ್ಲ ನನಗೆ, ಇಷ್ಟೇ ಸಾಕು. ಸೊ ಇಷ್ಟೊತ್ತು ನಾವೆಲ್ ಬಗ್ಗೆ ಮಾತ್ರ ಅಲ್ಲ, ನಾವೆಲ್ ಬಗ್ಗೆ ಮಾತಾಡ್ಬೇಕಾಗಿ ಕೂತಿದ್ವಿ. ನಾವೆಲ್ ಬಗ್ಗೆ ಮಾತಾಡಿದ್ರೆ ಕತೆ ಮಾತಾಡಬೇಕಾಗ್ತದೆ ಅಂತ, ಕತೆ ಮಾತಾಡಬಾರ್ದು ಅಂತ ಉದ್ದೇಶ ಇತ್ತು. ಕತೆ ಬೇಡ ಅಲ್ಲ, ಸ್ಪಷ್ಟವಾಗಿತ್ತು ಅದು. ಕತೆ ಬಗ್ಗೆ ಈ ಕತೆಯ ಸುತ್ತನೇ ಮಾತಾಡ್ತಾ ಹಲವು ಸಂಗತಿಗಳು ನಮ್ಮ ಜೊತೆ ಹಂಚ್ಕೊಂಡ್ರಿ. ಇದು ಬಂದು ಟೈಮ್ ಕೊಟ್ಟಿದ್ದೀನಿ, ನಾನು ಕೃತಜ್ಞತೆ. ಇಲ್ಲಪ್ಪ, ಬುಕ್ ಬ್ರಹ್ಮಕ್ಕೆ ಯಾವತ್ತೂ ಋಣಿ. ಯಾಕೆಂದರೆ ಕನ್ನಡಕ್ಕೆ ಈ ಥರದ ಒಂದು ವೇದಿಕೆ ಬೇಕಿತ್ತು. ಎಲ್ಲ ರೀತಿಯಿಂದ ಎಲ್ಲರೂ ಬಂದು ಮಾತಾಡುವಂಥ, ಸಾಹಿತ್ಯಿಕವಾಗಿ ತೊಡಗಿಸ್ಕೊಳ್ಳುವಂಥ ಒಂದು ವೇದಿಕೆ ನಮಗೆ ಬೇಕಾಗಿತ್ತು.
ಸೊ ಆ ವೇದಿಕೆಯನ್ನು ಬುಕ್ ಬ್ರಹ್ಮ ತಂದುಕೊಟ್ಟಿದೆ ನಮಗೆ. ಏಕೆಂದರೆ ವೃತ್ತಪತ್ರಿಕೆಗಳೆಲ್ಲ ಕೈ ಬಿಟ್ವು ಸಾಹಿತ್ಯನ, ಯಾರಿಗೂ ಬೇಡ ವೃತ್ತಪತ್ರಿಕೆಗಳಿಗೆ ಸಾಹಿತ್ಯ ಸಂಗತಿ, ಎಲ್ಲೋ ಚೂರು ಅಲ್ಲಿ ಹಾಕ್ತಾರೆ, ಗಂಭೀರವಾಗಿ ಸ್ಪೇಸ್ ಕೊಡೋಕ್ಕೆ ಯಾರಿಗೂ ಇಷ್ಟ ಇಲ್ಲ. ಯಾಕೆಂದರೆ ಅವ್ರಿಗೂ ವರ್ಕೌಟ್ ಆಗ್ತಿಲ್ಲ, ಅವ್ರನ್ನೂ ಬೈಯೋದು ಬೇಡ, ಸೊ ಅವ್ರಿಗೂ ವರ್ಕೌಟ್ ಆಗ್ತಿಲ್ಲ ಅಂತ ಹೇಳ್ತಾರೆ. ನಾವು ಏನಾದರೂ ಒಂದು ಆಲ್ಟರ್ನೇಟಿವ್ ಕಂಡ್ಕೋಬೇಕಲ್ಲ. ಸೊ ಅದಕ್ಕೆ ಈ ಥರದ ಒಂದು ಫಾರ್ಮ್, ಬುಕ್ ಬ್ರಹ್ಮ ಥರದೊಂದು, ಅಥವಾ ಸೋಷಿಯಲ್ ಮೀಡಿಯಾ ಇವೆಲ್ಲ ಸಾಕಷ್ಟು ಸಹಾಯ ಮಾಡಿದೆ, ಇಲ್ಲ ಅಂತಲ್ಲ. ಇದು ನವಕಾಲದ ಒಂದು ಹೊಸ ಕಾಲದ ಒಂದು ರೀತಿ ನೀತಿಗಳು ಸಾಹಿತ್ಯದ್ದೇ ಅಂತ ಅಂದ್ಕೊಳ್ಬೋದು. ಆ ಕಾರಣವಾಗಿ ಬುಕ್ ಬ್ರಹ್ಮಕ್ಕೆ ತುಂಬ ಋಣಿ ನಾನು ಯಾವತ್ತು. ಸೊ ಥ್ಯಾಂಕ್ಸ್ ಟು ಯು. ಆ್ಯಂಡ್ ನಿಂತರ ಒಬ್ಬ ಸಂದರ್ಶಕ ಸಿಗೋದು ಅಪರೂಪ. ಇಷ್ಟು ಜಾಣತನ ಇದ್ದು ಇಷ್ಟೊಂದು ಇದರಲ್ಲಿ ಸೂಕ್ಷ್ಮ ಪ್ರಶ್ನೆಗಳನ್ನು ಕೇಳೋದು. ಪುಸ್ತಕ ಓದಿ ಇಂಟರ್ವ್ಯೂ ಮಾಡ್ತಿದ್ದೀಯಾ, ಎಷ್ಟು ಜನ ಪುಸ್ತಕನೇ ಓದಲ್ಲ ಇಂಟರ್ವ್ಯೂ ಮಾಡ್ತಾರೆ, ನೀವು ಪುಸ್ತಕ ಓದಿ ಇಂಟರ್ವ್ಯೂ ಮಾಡ್ತಿದ್ದೀಯಾ, ಅದರಿಂದಾಗಿ ನಿನಗೂ ಥ್ಯಾಂಕ್ಸ್. ಓಕೆ, ಸಿಗೋಣ, ಬಾಯ್.